next question. Okay, next question number 2. Okay, question number 2. Dharwad Colliery Company Limited, means coal company limited, leased a mine on a royalty of 50 paise. Okay, royalty of 50 paise means 50 paise means 0.50. 50 divided by 100 means 0.50. Okay, 0.50 paise. 50 paise ಅಂದ್ರೆ ಏನ್ರಿ? 50 paise means 0.50 per ton of coal raised with a minimum rent of rupees 10,000 per annum. Royalty of rupees 50 paise, royalty 0.50. ಆಮೇಲೆ ಮಿನಿಮಮ್ ರೆಂಟ್ rupees 50 minimum rent of rupees 10,000 per annum. Each year's excess of ton of coal raised over royalties is recoverable out of the royalties of the next 3 years. Next 3 years, ಇದು important. Next 3 years is more important. In the event of strike and the minimum rent is not reached, the lease provided that the actual royalty earned for the year discharged the rental obligations for that year. We'll see. Year 2011, 12, 13. 2013 strike. 14, 15. ಔಟ್ಪುಟ್ ಇನ್ ಟರ್ನ್ಸ್, ಕೆಜಿಸ್ ಅಲ್ಲ, ಲೀಟರ್ಸ್ ಅಲ್ಲ, ಏನೂ ಇಲ್ಲ. ಡೈರೆಕ್ಟ್ ಎಂಟ್ರಿಪ್ಪ ಇಲ್ಲಿ ಟನ್ಸ್. 15,000, 21,000, 12,000, 16,000 and 22,000. Write up royalties account, short workings account, landlord's account in the books of Dharwad Colliery Company Limited. This is the 15 marks question based on strike problem. Entry strike problem. So same, first Kannada language, then go for Hindi. Okay, so don't worry about language problems. ಸೊಲ್ಯೂಷನ್ಗೆ ಬರ್ರಿ. ಫಸ್ಟ್ ಏನು ಇರಲಿ, ರೈಟ್ ಅಪ್ ಯಾವ ಅಕೌಂಟ್ ಮಾಡ್ರಿ. ಫಸ್ಟ್ ನೀವು ಏನು ರೆಡಿ ಮಾಡ್ಬೇಕು? ರಾಯಲ್ಟಿ ಪೇಯಬಲ್ ಚಾರ್ಟ್ ರೆಡಿ ನೀವು ಮಾಡ್ಬೇಕು. ರಾಯಲ್ಟಿ ಪೇಯಬಲ್ ಚಾರ್ಟ್ ಐ ವಿಲ್ ನೌ ಯು ಕ್ಯಾನ್ ಸಿ ದ ಓಕೆ ರಾಯಲ್ಟಿ ಪೇಯಬಲ್ ಚಾರ್ಟ್ ನೀವು ರೆಡಿ ಮಾಡ್ಬೇಕು. ಫಸ್ಟ್ ಏನ್ರಿ? ರಾಯಲ್ಟಿ ಪೇಯಬಲ್ ಚಾರ್ಟ್. ಫಸ್ಟ್ ಕಾಲಮ್ ಇಯರ್, ನೆಕ್ಸ್ಟ್ ಕಾಲಮ್ ಔಟ್ಪುಟ್ ಇನ್ ಟನ್ಸ್. ಟನ್ಸ್ ಯಾಕ್ರಿಪ್ಪ? ಇಲ್ಲೈತ್ರಿ ಟನ್ಸ್ ಅಂತ. ಇನ್ ಟನ್ಸ್. ರಾಯಲ್ಟಿ ಎಟ್ ರುಪೀಸ್ ಹಾಕ್ಬೇಕು. ರುಪಿ ಹಾಕ್ಬೇಕಾ? ಇಲ್ಲೈತ್ ನೋಡ್ರಿಪ್ಪ. royalty of rupees, royalty of 50 paise per ton. royalty ಎಷ್ಟು ತಗೋಬೇಕು? ಪೈಸೆ ತಗೋಬೇಕು. ಪೈಸೆ ಅಂದ್ರೆ ಏನ್ರಿಪ್ಪ? 0.50. 50 ಪೈಸೆ ಅಂದ್ರೆ ಏನ್ರಿ? 0.50. 10 ಪೈಸೆ ಅಂದ್ರೆ ಏನ್ರಿಪ್ಪ? 0.10. 50 ಡಿವೈಡೆಡ್ ಬೈ 100 ಮಾಡ್ರಿ, 0.50 ಬರ್ತದೆ ರೀ. ರುಪೀಸ್ ಬರಂಗಿಲ್ಲ. ಅದು ಏನು ಹಾಕ್ಬೇಕಿದು? ರುಪಿ ಹಾಕ್ಬೇಕು. ಯಾಕಂದ್ರೆ ಪೈಸೆ ಐತ್ರಿ ಇದು, ಪೈಸೆ. ಅದಕ್ಕೆ ಏನ್ರಿಪ್ಪ? ಎಟ್ ರುಪಿ 50 ಪೈಸೆ ಅಲ್ಲದು, ಅದಕ್ಕೆ ಏನ್ರಿಪ್ಪ? 0.50. ಇಲ್ಲಾಂದರೆ ಬೇಕಂದ್ರೆ ಬರೀರಿಪ್ಪ ಎಟ್ ರುಪಿ. ನಿಮಗೆ ತಿಳಿಬೇಕಲ್ಲದು. ಎಟ್ 50 ಪೈಸೆ ಅಲ್ಲದು, ಎಟ್ 50 ಪೈಸೆ. ಎಟ್ 50 ಪೈಸೆ ಇಲ್ಲೇ ಬ್ರ್ಯಾಕೆಟಲ್ಲಿ ಹಾಕ್ತೀನಿ ನಾನು. ಬ್ರ್ಯಾಕೆಟಲ್ಲೇ 0 ರುಪಿ ಇಲ್ಲಿ ಹಾಕ್ತೀನಿ ರೀ. ರುಪಿ 0.50 ಅಂತ. 50 paise means 0.50. Okay, next minimum rent column, next short workings or deficit, next surplus, next short workings, recovered, not recovered, next amount payable to landlord. This is the format. Barry first year column I later year column 2011, 12, 2013. ಅಲ್ಲಿ 13 ಅಲ್ಲಿ ನೋಡ್ರಿಪ್ಪ, ಇಲ್ಲಿ ಸ್ಟ್ರೈಕ್ ಐತ್ರಿ. ಏನ್ರಿ? 13 ಅಲ್ಲಿ ಸ್ಟ್ರೈಕ್ ಐತ್ರಿ. ಅದಕ್ಕೆ ಏನ್ರಿಪ್ಪ? ಬ್ರಾಕೆಟ್ ಅಲ್ಲಿ ಬರೀರಿ ನೀವು ಸ್ಟ್ರೈಕ್ ಅಂತ. ಸ್ಟ್ರೈಕ್. ಓಕೆ, ಸ್ಟ್ರೈಕ್ ಫಾರ್ 3 months, ಸ್ಟ್ರೈಕ್ ಫಾರ್ 5 months, 2 months ಏನು ಕೊಟ್ಟಿಲ್ಲ, ಬರೀ ಸ್ಟ್ರೈಕ್ ಅಂತ. ಓಕೆ, ಸ್ಟ್ರೈಕ್. ನೆಕ್ಸ್ಟ್ 2014. ನೆಕ್ಸ್ಟ್ 2015. ಓಕೆ, ಇಯರ್ ಮುಗಿದ್ರಿ. ಈಗ ಏನ್ರಿ? ಔಟ್ಪುಟ್ ಇನ್ ಟನ್ಸ್. ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ರಿ. 15,000. ನೆಕ್ಸ್ಟ್ 21,000.
21,000. Next 12,000. 12,000. Next 16,000. Next 22,000. 22,000. Okay, this is the output in tons. Next, royalty at 50 paise per ton means rupee 0.50. Same rate. 15,000 into 0.50, 21,000 into 0.50, 12,000 into 0.50, ಆಮೇಲೆ 16,000 into 0.50, 22,000 into 0.50. ಓಕೆ ಮಾಡ್ಬೇಕು ನೀವು. ಕ್ಯಾಲ್ಸಿನ ಶಾರ್ಟ್ ಮಾಡ್ತೀನಿ ರೀ. ಓಕೆ ಬರ್ರಿ, ಫಸ್ಟ್ ಏನ್ರಿಪ್ಪ 15,000 into 0.50 ಮಾಡ್ರಿ. 15,000 into 0.50 ಎಷ್ಟಿದು 7,500. 7,500 royalty. Next 21,000 into 0.50. 21,000 into 0.50 ಎಷ್ಟ್ರಿ 10,500. 10,500. Next 12,000 into 0.50. 12,000 into 0.50 ಎಷ್ಟಿದು 6,000 ಅಲ್ಲ 6,000. Next 16,000 into 0.50. 16,000 into 0.50 ಎಷ್ಟ್ರಿ 8,000. ಓಕೆ 8,000. ನಮಗೂ ಕ್ಯಾಲ್ಕುಲೇಷನ್ ಮಾಡೋ ಬರ್ತೈತೆ ಇದು ಸಿಂಪಲ್ ಐತ್ರಿ, ಅದ ಮಾಡ್ಬೇಕು, ಬಟ್ ನಿಮಗೆ ತಿಳಿಬೇಕಲ್ಲ ಅದು, ಅದಕ್ಕೆ ಕ್ಯಾಲ್ಕುಲೇಟರ್ ತೊಗೊಂಡು ನಾ ಮಾಡತ್ತೀನಿ ರೀ. 22,000 into 0.50. 22,000 into 0.50 ಎಷ್ಟ್ರಿ 11,000. 11,000 ಡನ್. ಓಕೆ, ಇದು ಮುಗಿತ್ರಿ, ರಾಯಲ್ಟಿ ಮುಗಿತ್ರಿ. ಈಗೇನ್ರಿಪ್ಪ ಈಗ ಮಿನಿಮಮ್ ರೆಂಟ್ ಏನ್ರಿ, ಮಿನಿಮಮ್ ರೆಂಟ್ ಕೊಡ್ಬೇಕಿಲ್ಲ. ಮಿನಿಮಮ್ ರೆಂಟ್ ಎಷ್ಟೈತ್ರಿಪ್ಪ, ಇಲ್ಲ ಕ್ವಶನ್ ಅಲ್ಲಿ ಐತೆ ನೋಡ್ರಿ. ಇದು ಕ್ಯಾಲ್ಸಿ ಸಣ್ಣದ ಮಾಡಬೇಕು. ಇದು ಇಲ್ಲೇ ಮಾಡ್ಬಿಡ್ತೀನಿ ರೀ. ಓಕೆ ಬರ್ರಿ, ಏನ್ರಿ ಏನು ಬೇಕು ನಮಗೆ, ಮಿನಿಮಮ್ ರೆಂಟ್ ಬೇಕು. ಎಲ್ಲೈತ್ರಿ ಮಿನಿಮಮ್ ರೆಂಟ್, ಎಲ್ಲೈತೆ ನೋಡ್ರಿ. ಮಿನಿಮಮ್ ರೆಂಟ್ ಆಫ್ ರುಪೀಸ್ 10,000 per annum. 10,000 per annum ಮಿನಿಮಮ್ ರೆಂಟ್. ನೋಡೋಣ್ರಿ, ಇದು ಸ್ಟ್ರೈಕ್ ಇಯರ್ ಬಿಟ್ಟು ಎಲ್ಲ ಕಡೆ 10,000 per annum ಹಾಕ್ಬೇಕು ನೀವು. ಸ್ಟ್ರೈಕ್ ಇಯರ್ ಬಿಟ್ಟು ಎಷ್ಟು ಹಾಕ್ಬೇಕಂತ್ರಿ, ಮಿನಿಮಮ್ ರೆಂಟ್ 10,000 per annum ಅದು 10,000 per annum ಹಾಕ್ರಿ. 10,000 ಆಮೇಲೆ ಇಲ್ಲೇ 10,000 ಸ್ಟ್ರೈಕ್ ಇಯರ್ ಬಿಡ್ಬೇಕು. ಸ್ಟ್ರೈಕ್ ಇಯರ್ ಬಿಡ್ಬೇಕಿಲ್ಲ. ನೆಕ್ಸ್ಟ್ ಸೇಮ್ ಇಲ್ಲ 10,000 per annum. 2015 10,000 per annum ಅವರು ಕೊಟ್ಟಾರಿಪ್ಪ ಅಲ್ಲಿ 10,000 per annum ತಗೋರಿ ಮಿನಿಮಮ್ ರೆಂಟ್ ಅಂತ. ಓಕೆ ಡನ್, ಮುಗಿತ್ರಿ. ಈಗ ಸ್ಟ್ರೈಕ್ ಇಯರ್ 2013 ಸ್ಟ್ರೈಕ್ ಐತ್ರಿಪ್ಪ, ಆ ಇಯರ್ ಮಿನಿಮಮ್ ರೆಂಟ್ ಎಷ್ಟು ಹಾಕ್ಬೇಕು ಅಂತ, ಈ ಇಯರ್ ಎಷ್ಟು ಹಾಕ್ಬೇಕು, ಇಲ್ಲೇ ಎಷ್ಟು ಹಾಕ್ಬೇಕು ಮಿನಿಮಮ್ ರೆಂಟ್ ಅದು ನೋಡ್ಬೇಕಂದ್ರೆ ಇಲ್ಲೇ ನೋಡ್ಬೇಕು. ಎಲ್ಲ ಐತಿರಿಪ್ಪ ಇಲ್ಲೇ, ಇಲ್ಲೈತೆ ನೋಡ್ರಿಪ್ಪ. ಇನ್ ದ ಇವೆಂಟ್ ಆಫ್, ಇಲ್ಲೈತೆ ನೋಡ್ರಿ, ಇಲ್ಲಿಂದ ಇಲ್ಲಿ ಮಟ ಏನ್ರಿದು, in the event of strike and the minimum rent is not reached the lease provided that the actual royalty ಏನ್ರಿ ಇಲ್ಲ ಐತೆ ನೋಡ್ರಿ, the actual royalty earned for the year discharge the rental obligations for that year. ಅಂದ್ರೆ ಏನ್ರಿಪ್ಪ, ಸ್ಟ್ರೈಕ್ ಇಯರ್ ಐತೆ ನೋಡ್ರಿ, ಇಲ್ಲೇ ಸ್ಟ್ರೈಕ್ ಇಯರ್ ಏನು ನೋಡ್ಬೇಕಂತ್ರಿಪ್ಪ, ರಾಯಲ್ಟಿ ನೋಡ್ಬೇಕಂತ್ರಿ. ಏನ್ರಿ ಸ್ಟ್ರೈಕ್ ಇಯರ್ ಅಲ್ಲೇ ರಾಯಲ್ಟಿ ನೋಡ್ಬೇಕಂತ್ರಿ. ರಾಯಲ್ಟಿ ಎಷ್ಟು ಐತೆ ನೋಡ್ರಿಪ್ಪ, ಅಷ್ಟು ಮಿನಿಮಮ್ ರೆಂಟ್ ಕೊಡ್ಬೇಕಂತ್ರಿ. ಇದು ಸೆಂಟೆನ್ಸ್ ಅರ್ಥ ಇದು. ದ ಆಕ್ಚುಯಲ್ ರಾಯಲ್ಟಿ earned for the year discharge the rental obligations for that year. ಅಂದ್ರೆ ಏನ್ರಿಪ್ಪ ಇದು ಅರ್ಥ ಏನ್ರಿ, ಸ್ಟ್ರೈಕ್ ಎಲ್ಲೈತ್ರಿಪ್ಪ 2013 ಸ್ಟ್ರೈಕ್ ಐತ್ರಿ. ಆವಾಗ ಏನು ನೋಡ್ಬೇಕಂತ್ರಿ, ರಾಯಲ್ಟಿ ನೋಡ್ಬೇಕಂತ್ರಿ. ರಾಯಲ್ಟಿ ಎಷ್ಟು ಐತೆ ನೋಡ್ರಿ, ಅಷ್ಟು ಮಿನಿಮಮ್ ರೆಂಟ್ ಕೊಡ್ಬೇಕಂತ್ರಿ. ಇದು ಅರ್ಥ ಸೆಂಟೆನ್ಸ್ ಅರ್ಥ ತಿಳಿತ್ರಿ. ಓಕೆ ಮಾಡ್ರಿ. ಸ್ಟ್ರೈಕ್ ಇಯರ್ ನಮ್ದು 2013 ಸ್ಟ್ರೈಕ್ ಐತ್ರಿ. ಆವಾಗ ರಾಯಲ್ಟಿ ಎಷ್ಟು ಐತ್ರಿಪ್ಪ, 6,000 ಐತ್ರಿ. ಅದು ಎಷ್ಟು ರಾಯಲ್ಟಿ ಐತಿ ನೋಡ್ರಿ, ಅಷ್ಟು ರೊಕ್ಕ ಕೊಡ್ಬೇಕಂತ್ರಿ. 6,000 ಐತ್ರಿ, 6,000 ಕೊಡ್ರಿ.
ಎಷ್ಟೈತಿ ನೋಡಿ ಅಷ್ಟು ಕೊಡ್ಬೇಕಂತ್ರಿ. ಯಾಕ್ರಿಪ್ಪ ಅದು 10,000 ಯಾಕೆ ಬಂದಿಲ್ಲ ಇಲ್ಲಿ? ಅವರು ಕೊಟ್ಟಾರಿಪ್ಪ ದ ಆ್ಯಕ್ಚುಯಲ್ ರಾಯಲ್ಟಿ ಅರ್ನ್ ಇನ್ ದಿ ಇವೆಂಟ್ ಆಫ್ ಸ್ಟ್ರೈಕ್. ಏನ್ರಿ ಇನ್ ದಿ ಇವೆಂಟ್ ಆಫ್ ಸ್ಟ್ರೈಕ್ ಏನ್ರಿ ಆ್ಯಕ್ಚುಯಲ್ ರಾಯಲ್ಟಿ ಎಷ್ಟೈತಿ ನೋಡ್ರಿ ಅಷ್ಟು ಕೊಡ್ಬೇಕಂತ್ರಿ. ಇಲ್ಲಿ ಈ ಸ್ಟ್ರೈಕ್ ಇಯರಲ್ಲೇ ಆ್ಯಕ್ಚುಯಲ್ ರಾಯಲ್ಟಿ 6,000 ರೂಪಾಯಿ ಐತ್ರಿ. ಅದಕ್ಕೆ ನಮ್ದು ಮಿನಿಮಮ್ ರೆಂಟ್ ಅಷ್ಟು ಕೊಡ್ಬೇಕು, 6,000 ಕೊಡ್ಬೇಕು. ತಿಳಿತ್ರಿ? ಅದು ಅರ್ಥ ಕಂಪ್ಲೀಟ್ ಆಗೈತ್ರಿ, ಮುಗೀತು. ಓಕೆ, ಇದು ಮುಗೀತ್ರಿ. ಈಗ ಬರ್ರಿ ಏನ್ರಿಪ್ಪ ಇಲ್ಲೇ ಇಲ್ಲೇ ಡೆಫಿಸಿಟ್ ಓ ಶಾರ್ಟ್ ವರ್ಕಿಂಗ್ಸ್. ಮೈನಸ್ ಅಮೌಂಟ್ ಬಂದರೆ ಡೆಫಿಸಿಟ್ ಕಾಲಮಲ್ಲೇ, ಪಾಸಿಟಿವ್ ಅಮೌಂಟ್ ಬಂದರೆ ಸರ್ಪ್ಲಸ್ ಕಾಲಮಲ್ಲೇ. ಬರ್ರಿ ಏನೇನು ಮಾಡ್ಬೇಕ್ರಿ? ಬರೀ ರಾಯಲ್ಟಿ ಕಾಲಮ್ ಮತ್ತು ಮಿನಿಮಮ್ ರೆಂಟ್ ಕಾಲಮ್ ಡಿಫ್ರೆನ್ಸ್ ತಗೋಬೇಕು. ರಾಯಲ್ಟಿ ಕಾಲಮ್ ಮೈನಸ್ ಮಿನಿಮಮ್ ರೆಂಟ್ ಕಾಲಮ್ ಮಾಡ್ಬೇಕು. ಓಕೆ, ಫಸ್ಟ್ ಬರ್ರಿ 7,500 ಮೈನಸ್ 10,000 ಮಾಡ್ರಿ. ಇಲ್ಲೇ ಕ್ಯಾಲ್ಸಿಯಲ್ಲೇ 7,500 ಮೈನಸ್ 10,000. ಇಲ್ಲಿ ತಪ್ಪಾಗೈತಿ. ಮಾಡ್ರಿ ಇಲ್ಲೇ 7,500 ಮೈನಸ್ 10,000 ಎಷ್ಟು ರೀ ಆನ್ಸರ್? ಮೈನಸ್ 2,500 ಬಂತ್ರಿ. 7,000 ಮೈನಸ್ 10,000 ಮಾಡಿದಂದ್ರೆ ಎಷ್ಟು ಬಂತ್ರಿ? ಇದು ಮೈನಸ್ 2,500 ಮೈನಸ್ ಐತ್ರಿ ಅಮೌಂಟ್. ಇದು ಎಲ್ಲಿ ಬರೀಬೇಕು? ಡೆಫಿಸಿಟ್ ಕಾಲಮಲ್ಲಿ ಬರೀಬೇಕು. 2,500 ಅಂತ ಬರೀಬೇಕು. 2,500 ಡನ್. ಸರ್ಪ್ಲಸ್ ಕಾಲಮಲ್ಲೇ ಡ್ಯಾಶ್, ಯಾಕಂದ್ರೆ ಬಂದಿಲ್ಲ ಇಲ್ಲಿ. ನೆಕ್ಸ್ಟ್ ಸೆಕೆಂಡ್ ಇಯರ್. ಇಲ್ಲಿ ಎಷ್ಟು ಐತ್ರಿಪ್ಪ ಅಮೌಂಟ್? ಇಲ್ಲೇ 10,500. ನಮಗೂ ಬರ್ತಿದ್ದಾರೆ, ನಿಮ್ಗೂ ಮಾಡೋ ಬರಬೇಕಲ್ಲ. 10,500 ಮೈನಸ್ 10,500 ಮೈನಸ್ 10,000 ಮಾಡಿರಿ. ನಿಮಗೆ ತಿಳಿಬೇಕಲ್ಲ ಅದು. 10,000 ಎಷ್ಟಿದು? 10,500 ಮೈನಸ್ 10,000 ಮಾಡಿರಿ. 10,500 ಮೈನಸ್ 10,000 ಎಷ್ಟು ರೀ ಆನ್ಸರ್? ಪಾಸಿಟಿವ್ ಬಂತ್ರಿ. ಪಾಸಿಟಿವ್ 500 ಬಂತ್ರಿ. ಪಾಸಿಟಿವ್ 500 ಅಂದ್ರೆ ಎಲ್ಲಿ ಬರಿಬೇಕ್ರಿಪ್ಪ? ಇಲ್ಲೇ ಬರಿಬೇಕು. ಯಾಕ್ರಿ? ಪಾಸಿಟಿವ್ ಐತ್ರಿ. ಎಷ್ಟಿದ್ದು? 500. ಡನ್. ಓಕೆ, ತಿಳಿರಿ. ಓಕೆ, 500 ಇಲ್ಲೇ ಬರಿಬೇಕು. ಡನ್. ಸರ್ಪ್ಲಸ್ ಬಂತ್ರಿ. ಇಲ್ಲೇ ಬಂದಿಲ್ಲ ಡ್ಯಾಶ್. ನೆಕ್ಸ್ಟ್ ಏನ್ರಿ? ಇಲ್ಲೇ 6,000 ಮೈನಸ್ 6,000 ಮಾಡ್ರಿ. ಎಷ್ಟು ಇದು? 6,000 ಮೈನಸ್ 6,000 0. ಡೆಫಿಸಿಟ್ನು ಬರಂಗಿಲ್ಲ, ಆಮೇಲೆ ಸರ್ಪ್ಲಸ್ನು ಬರಂಗಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲೇ ಏನ್ರಿಪ್ಪ? ಇಲ್ಲೇ 8,000 ಏನ್ರಿ? ಇಲ್ಲೇ 8,000 ಮೈನಸ್ 10,000 ಮಾಡ್ರಿ. 8,000 ಮೈನಸ್ 10,000 ಅಂದ್ರೆ ಏನಪ್ಪ? ಮೈನಸ್ 2,000. 8,000 ಮೈನಸ್ 10,000 ಮಾಡ್ರಿಪ್ಪ. ಎಷ್ಟು ಬರ್ತೈತೆ ರೀ? ಕ್ಯಾಲ್ಸಿ ತೆಗಿತೀನಿ ನಾನು, ಬೇಡ ಈಗ. ಏನ್ರಿ? 8,000 ಮೈನಸ್ 10,000 ಮಾಡ್ರಿ. ಮೈನಸ್ 2,000 ಬರ್ತದೆ ರೀ ಆನ್ಸರ್. ಮೈನಸ್ 2,000 ಎಲ್ಲಿ ಬರಿಬೇಕು? ಮೈನಸ್ ಅಂದ್ರೆ ಇಲ್ಲಿ ಬರಿಬೇಕು. 2,000 ಕರೆಕ್ಟಾ? ಇಲ್ಲೇ ಸರ್ಪ್ಲಸ್ ಬರಂಗಿಲ್ಲ ಡ್ಯಾಶ್. ನೆಕ್ಸ್ಟ್ 11,000 ಮೈನಸ್ 10,000 ಮಾಡ್ರಿ. ಆನ್ಸರ್ ಎಷ್ಟು ಬರ್ತದೆ ರೀ? 1,000 ಬರ್ತದೆ ರೀ. 1,000 ಪಾಸಿಟಿವ್ ಬರ್ತದೆ, ನೆಗೆಟಿವ್ ಬರ್ತದೆ ರೀ. 11,000 ಮೈನಸ್ 10,000 ಮಾಡ್ರಿ. ಪಾಸಿಟಿವ್ ಎಷ್ಟು? 1,000 ಅಲ್ಲ, ಅದು 1,000 ಇಲ್ಲೇ ಬರಿಬೇಕು. ಪಾಸಿಟಿವ್ ಐತ್ರಿ, ಅದಕ್ಕೆ 1,000 ಇಲ್ಲೇ. ಡೆಫಿಸಿಟ್ ಬಂದಿಲ್ಲ ಅವಾಗ ಆ ಇಯರ್. ಹೇಳ್ತೀರಿ? ನೆಗೆಟಿವ್ ಅಂದರೆ ಇಲ್ಲೇ ಬರಿಬೇಕು, ಪಾಸಿಟಿವ್ ಅಂದರೆ ಇಲ್ಲೇ ಬರಿಬೇಕು ಈ ಕಾಲಮಲ್ಲಿ. ಡನ್. ಮುಗೀತು ನೋಡ್ರಿ. ಹಾಫ್ ಮುಗೀತು ರೀ. ಇದು ಭಾಳ ಇಂಪಾರ್ಟೆಂಟ್. ಇದು ಸ್ಟ್ರೈಕ್ ಭಾಳ ಇಂಪಾರ್ಟೆಂಟ್. ಡನ್. ಇಲ್ಲೇ ಮಟ್ಟ ಆಗಿತ್ತು ರೀ ನಿಮ್ಮದು ಪ್ರಾಬ್ಲಮ್. ಅರ್ಧ ಪ್ರಾಬ್ಲಮ್ ಆಗಿತ್ತು ರೀ. ಈಗ ರಿಕವರ್ಡ್ ನಾಟ್ ರಿಕವರ್ಡ್ ನೋಡ್ಬೇಕು. ಈಗ ಎಷ್ಟು ಇಯರ್ ಐತ್ರಿಪ್ಪ ಅಂತ ಬರ್ರಿ ಇಲ್ಲ ಎಲ್ಲೈತ್ರಿಪ್ಪ ಇದು? ಎಲ್ಲೈತೆ ನೋಡ್ರಿ ಸೆಂಟೆನ್ಸ್. ಇದು ಭಾಳ ಇಂಪಾರ್ಟೆಂಟ್. Each year's excess of ton of coal raised over royalties is recoverable out of the royalties of the next 3 years. ಇದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್ 3 years. ನೆಕ್ಸ್ಟ್ 3 years ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 3 years ಅಂದರೆ ಇದು ಅರ್ಥ ಏನ್ರಿಪ್ಪ? ಅದು ನೆಕ್ಸ್ಟ್ 3 years ಅಂದ್ರೆ ಏನ್ರಿ? 3 years. ನೆಕ್ಸ್ಟ್ 2 years ಅಲ್ಲ, ನೆಕ್ಸ್ಟ್ 3 years ವೆರಿ ಇಂಪಾರ್ಟೆಂಟ್. ಅಂದರೆ ಏನ್ರಿ ಇದು ಅರ್ಥ ಏನ್ರಿ? ಫಸ್ಟ್ ಇಯರ್ 2011 ಏನ್ರಿ? ಫಸ್ಟ್ ಇಯರ್ 2011 ಲಾಸ್ ಬಂತ್ರಿ. ಫಸ್ಟ್ ಇಯರ್ 2011 ಲಾಸ್ ಬಂತ್ರಿ. ಇದು ಲಾಸ್ ರಿಕವರ್ ಮಾಡಕ್ಕೆ ಮತ್ತು ನಾಟ್ ರಿಕವರ್ ಮಾಡಕ್ಕೆ ನೆಕ್ಸ್ಟ್ 3 years. ಎಷ್ಟು ರೀ? ನೆಕ್ಸ್ಟ್ 3 years ಟೈಮ್ ನಿಮ್ಮ ಕಡೆ ಐತ್ರಿ. ಫಸ್ಟ್ ಇಯರ್ ಇಲ್ಲೇ ಲಾಸ್ ಬಂತ್ರಿ. ಎಷ್ಟು ಇದು? 2,500 ಲಾಸ್ ಬಂತ್ರಿ. ಯಾವಾಗಿದ್ದು? 2011 ಲಾಸ್ ಬಂತ್ರಿ 2,500. ಇದು ಲಾಸ್ ರಿಕವರ್ ಮಾಡಕ್ಕೆ ಮತ್ತು ನಾಟ್ ರಿಕವರ್ ಮಾಡಕ್ಕೆ ಎಷ್ಟು ವರ್ಷ ಐತ್ರಿ ನಿಮ್ಮ ಕಡೆ? ನೆಕ್ಸ್ಟ್ 3 years ಐತ್ರಿ. ನೆಕ್ಸ್ಟ್ 3 years ಈ ವರ್ಷ ಲಾಸ್ ಬಂತ್ರಿ. 2011 ಲಾಸ್ ಬಂತ್ರಿ.
ಟೈಮ್ ಎಷ್ಟೈತ್ರಿ ನಿಮ್ಮ ಕಡೆ ನೆಕ್ಸ್ಟ್ 3 ಇಯರ್ಸ್ ಐತ್ರಿ. ನೆಕ್ಸ್ಟ್ 3 ಇಯರ್ಸ್ ಅಂದ್ರೆ ಏನ್ರಿಪ್ಪ, ಇದು ವರ್ಷ ಬಿಡ್ಬೇಕಾ ಇಲ್ಲೇ. ನೆಕ್ಸ್ಟ್ 1 ಇಯರ್, ನೆಕ್ಸ್ಟ್ 2 ಇಯರ್, ನೆಕ್ಸ್ಟ್ 3 ಇಯರ್. ನೆಕ್ಸ್ಟ್ 3 ಇಯರ್ಸ್ ಮಟ ನಿಮ್ಮ ಕಡೆ ಟೈಮ್ ಐತ್ರಿ. ಏನ್ರಿ, ನೆಕ್ಸ್ಟ್ 3 ಇಯರ್ಸ್ ಮಟ ನಿಮ್ಮ ಕಡೆ ಟೈಮ್ ಐತ್ರಿ. 2011 ಲಾಸ್ 2500 ರುಪೀಸ್ ರಿಕವರ್ ಮಾಡಕ್ಕೆ ಮತ್ತು ನಾಟ್ ರಿಕವರ್ ಮಾಡಕ್ಕೆ ನಿಮ್ಮ ಕಡೆ ಎಷ್ಟು ಟೈಮ್ ರೀಪ್ಪ, ನೆಕ್ಸ್ಟ್ 3 ಇಯರ್ಸ್. ನೆಕ್ಸ್ಟ್ 3 ಇಯರ್ಸ್ ನಿಮ್ಮ ಕಡೆ ಟೈಮ್ ಐತ್ರಿ. ಅದಕ್ಕೆ ಏನ್ರಿಪ್ಪ, ಅದು ವರ್ಷ ಬಿಟ್ಟು ನೆಕ್ಸ್ಟ್ 1 ಇಯರ್, ನೆಕ್ಸ್ಟ್ 2 ಇಯರ್, ನೆಕ್ಸ್ಟ್ 3 ಇಯರ್. ಇಲ್ಲೇ ಪ್ರಾಫಿಟ್ ಬಂದರೆ ರಿಕವರ್ ಮಾಡಿರಿ, ಪ್ರಾಫಿಟ್ ಬಂದರೆ ರಿಕವರ್ ಮಾಡಿರಿ, ಪ್ರಾಫಿಟ್ ಬಂದರೆ ರಿಕವರ್ ಮಾಡಿರಿ. ಇಲ್ಲೇ ಮಟ 2014 ಒಳಗೆ 12, 13, 14 3 ವರ್ಷ ಒಳಗೆ ನೀವು ರಿಕವರ್ ಮಾಡ್ಬೇಕು. ಆಮೇಲೆ ನಾಟ್ ರಿಕವರ್ ಮಾಡ್ಬೇಕು. ತಿಳಿತ್ರಿ? ಇದು ನೆಕ್ಸ್ಟ್ 2011 ಲಾಸ್ ರಿಕವರ್ ಮಾಡಕ್ಕೆ. ಓಕೆ, ಬರ್ರಿ. ಮತ್ತು ಲಾಸ್ ಎಲ್ಲೇ ಬಂತ್ರಿಪ್ಪ, ಇಲ್ಲೇ ಬಂದಿಲ್ಲ, ಇಲ್ಲೇ ಬಂದಿಲ್ಲ, ಇಲ್ಲೇ ಬಂತ್ರಿ ಲಾಸ್. ಮತ್ತೇನ್ರಿ, ಈ ವರ್ಷ ಲಾಸ್ ಬಂತ್ರಿ. ಯಾವಾಗಲಿದ್ದು 2014 ಲಾಸ್ ಬಂತ್ರಿ. ಎಷ್ಟು ಬಂತ್ರಿ ಲಾಸ್? ಅದು 2000 ರುಪೀಸ್. ಇದು ಲಾಸ್ ರಿಕವರ್ ಮಾಡಕ್ಕೆ ಮತ್ತು ನಾಟ್ ರಿಕವರ್ ಮಾಡಕ್ಕೆ ಎಷ್ಟು ವರ್ಷ ಟೈಮ್ ರೀಪ್ಪ? ಮತ್ತು ಸೇಮ್ ನೆಕ್ಸ್ಟ್ 3 ಇಯರ್ಸ್. ಯಾವಾಗ ಬಂತ್ರಿ ಇದು ಲಾಸ್? 2014 ಲಾಸ್ ಬಂತ್ರಿ. ಇದು 2000 ರೂಪಾಯಿ. ಇದು 2000 ರೂಪಾಯಿ ಲಾಸ್ ರಿಕವರ್ ಮಾಡಕ್ಕೆ ಏನ್ರಿಪ್ಪ, ನೆಕ್ಸ್ಟ್ 3 ಇಯರ್ಸ್. ಮತ್ತು ನೆಕ್ಸ್ಟ್ 3 ಇಯರ್ಸ್, ಇದು ವರ್ಷ ಬಿಟ್ಟು. ಇದು 2014 ಬಿಟ್ಟು ನೆಕ್ಸ್ಟ್ 3 ಇಯರ್ಸ್. ನೆಕ್ಸ್ಟ್ 3 ಇಯರ್ಸ್ ಅಂದ್ರೆ ಏನ್ರಿಪ್ಪ, 15, 16, 17. 15, 16, 17. ಓಕೆ, 16, 17 ನಮ್ಮ ಕಡೆ ಇಲ್ಲ, ಬರೀ 15 ಮಟ ಐತೆ. ಎಷ್ಟು ಐತ್ರಿ ನೋಡೋಣ ಇದು ಆಮೇಲೆ. ಓಕೆ, ಇದು ನಿಮ್ದು ಏನ್ರಿಪ್ಪ, ರಾಯಲ್ಟಿ ಪೇಯಬಲ್ ಚಾರ್ಟ್. ಬರ್ರಿ ಈಗ ಇಲ್ಲ ನೋಡ್ರಿ, ಇಲ್ಲೇ ಫಸ್ಟ್ ಇಯರ್ ಇದು ಐತ್ರಿ. ಏನ್ರಿ ಫಸ್ಟ್ ಇಯರ್ ಏನೈತ್ರಿಪ್ಪ, 2011 ಫಸ್ಟ್ ಇಯರ್ ಏನೈತ್ರಿಪ್ಪ, ಲಾಸ್ ಐತ್ರಿ. ಲಾಸ್ ಅಂದರೆ ರಿಕವರ್ ಮಾಡಕ್ಕೆ ಬರಂಗಿಲ್ಲ. ಫಸ್ಟ್ ಇಯರ್ ಯಾವಾಗಲೂ ರಿಕವರ್ ಕಾಲಮ್ ಡ್ಯಾಶ್, ನಾಟ್ ರಿಕವರ್ಡ್ ಕಾಲಮ್ ಡ್ಯಾಶ್. ಈಗ ಅಮೌಂಟ್ ಕೊಡಬೇಕಲ್ಲ, ಅಮೌಂಟ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್. ಲ್ಯಾಂಡ್ ಲಾರ್ಡ್ ಯಾರಿಪ್ಪ? ಧಾರವಾಡ ಕೋಯಿಲರಿ ಲಿಮಿಟೆಡ್ ಲೀಸ್ಡ್. ಇದು ಏನ್ರಿಪ್ಪ, ಟೆನೆಂಟ್. ಲ್ಯಾಂಡ್ ಲಾರ್ಡ್ ಯಾರಿಪ್ಪ? ಲ್ಯಾಂಡ್ ಲಾರ್ಡ್ ಹೆಸರು ಕೊಟ್ಟಿಲ್ಲ. ಇಲ್ಲಿ ಪ್ರಾಬ್ಲಮ್ ಅಲ್ಲೇ, ಲ್ಯಾಂಡ್ ಲಾರ್ಡ್ ಹೆಸರು ಕೊಟ್ಟಿಲ್ಲ. ಮಿಸ್ಟರ್ ವಸಂತ್ ಅದು ಏನು ಹೆಸರು ಕೊಟ್ಟಿಲ್ಲ. ಫ್ರಾಮ್ ಅಂತ ಕೊಟ್ಟಿಲ್ಲ ಇಲ್ಲಿ, ಅಂದರೆ ಓನರ್ ಹೆಸರು ಕೊಟ್ಟಿಲ್ಲ. ಅಲ್ಲಿ ಓನರ್ ಹೆಸರು ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ, ಅಮೌಂಟ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ ಅಂತ ಬರೀಬೇಕು. ಏನ್ರಿ, ಅಮೌಂಟ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ ಅಂತ ಬರೀಬೇಕು. ಬಟ್ ಲ್ಯಾಂಡ್ ಲಾರ್ಡ್ ಅಷ್ಟೇ ಬರೀಬೇಕಿಲ್ಲ. ಬಟ್ ಏನ್ರಿ, ಅವ್ರದ್ದು ಹೆಸರು ಕೊಟ್ಟಿಲ್ಲ ಅಲ್ಲಿ. ಅದಕ್ಕೇನ್ರಿಪ್ಪ, ಈಗ ಅಮೌಂಟ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ ಕೊಡಬೇಕಲ್ಲ. ಅಮೌಂಟ್ ನೀವು ಎಷ್ಟು ಕೊಡ್ತೀರಿ ಅಮೌಂಟ್? ಈಗ ರಾಯಲ್ಟಿ ಎಷ್ಟು ನಿಮ್ದು? ರಾಯಲ್ಟಿ ಎಷ್ಟು ರೀ? ಅವಾಗ ಫಸ್ಟ್ ಇಯರ್ 7500 ರುಪೀಸ್. ಮಿನಿಮಮ್ ರೆಂಟ್ ಅಮೌಂಟ್ ಎಷ್ಟು ರೀಪ್ಪ? ಓಕೆ, ಮಿನಿಮಮ್ ರೆಂಟ್ ಅಮೌಂಟ್ ಎಷ್ಟು ರೀ? ರಾಯಲ್ಟಿ 7500 ರುಪೀಸ್. ಮಿನಿಮಮ್ ರೆಂಟ್ ಅಮೌಂಟ್ ಎಷ್ಟು ರೀ? 10,000. ಯಾವ ಜಾಸ್ತಿ ಐತ್ರಿ? ಆಬ್ವಿಯಸ್ಲಿ ಮಿನಿಮಮ್ ರೆಂಟ್ ಅಮೌಂಟ್ ಜಾಸ್ತಿ ಐತ್ರಿ, ಅದು ಕೊಡ್ಬೇಕು ನೀವು ಇವರಿಗೆ. 10,000 ರುಪೀಸ್ ಕೊಡ್ಬೇಕು. 10,000 ರುಪೀಸ್ ಕೊಡ್ಬೇಕು. ಡನ್. ಓಕೆ, ಫಸ್ಟ್ ಇಯರ್ ಮುಗೈತ್ರಿ. ಸೆಕೆಂಡ್ ಇಯರ್ ಬರ್ರಿ. ಸೆಕೆಂಡ್ ಇಯರ್ ಏನೈತ್ರಿಪ್ಪ? ಈಗ ಸೆಕೆಂಡ್ ಇಯರ್ ಲಾಸ್ ಇಲ್ಲ. ಸೆಕೆಂಡ್ ಇಯರ್ ಲಾಸ್ ಇಲ್ಲ, ಅವರು ಲಾಸ್ ಕೊಟ್ಟಿಲ್ಲ. ಸೆಕೆಂಡ್ ಇಯರ್ ಲಾಸ್ ಕೊಟ್ಟಿಲ್ಲ. ಸೆಕೆಂಡ್ ಇಯರ್ ಏನೈತ್ರಿಪ್ಪ, 2012 ಲಾಸ್ ಇಲ್ಲ, ಪ್ರಾಫಿಟ್ ಐತ್ರಿ. ಪ್ರಾಫಿಟ್ ಎಷ್ಟು ಐತ್ರಿಪ್ಪ? 500 ರುಪೀಸ್ ಐತ್ರಿ ಪ್ರಾಫಿಟ್. ಇದು ಲಾಸ್ ರಿಕವರ್ ಮಾಡಬೇಕಲ್ಲ ನೀವು. ಮೇಲೆ ಲಾಸ್ ಐತಲ್ಲ, ಅದು 2500 ರುಪೀಸ್, ಅದು ಲಾಸ್ ರಿಕವರ್ ಮಾಡಬೇಕಲ್ಲ. ಈಗ ರಿಕವರ್ ಮಾಡ್ಬೇಕು. ನಿಮ್ಮ ಕಡೆ ಪ್ರಾಫಿಟ್ ಅಮೌಂಟ್ ಎಷ್ಟು ಐತ್ರಿ? 500 ರುಪೀಸ್ ಐತ್ರಿ. ಇಲ್ಲಿ ಅವ್ರಿಗೆ ಕೊಡ್ಬೇಕು ಎಷ್ಟು ಐತ್ರಿಪ್ಪ? 2500 ರುಪೀಸ್ ಕೊಡ್ಬೇಕು ಅವರಿಗೆ. ನೀವು ಎಷ್ಟು ಕೊಡ್ತೀರಿ ಅವರಿಗೆ? ಬರೀ 500 ರುಪೀಸ್ ಅಷ್ಟು ಕೊಡ್ತೀರಿ. ಯಾಕ್ರಿ, ನಿಮ್ಮ ಕಡೆ ಅಷ್ಟು ರೊಕ್ಕ ಐತ್ರಿಪ್ಪ. 500 ರುಪೀಸ್ ಅಷ್ಟು ನಿಮ್ಮ ಕಡೆ ಐತ್ರಿ. ಅವ್ರಿಗೆ ಕೊಡ್ಬೇಕು ನೀವು ಎಷ್ಟು ರೀ? 2500 ರುಪೀಸ್. ಕೊಡಕ್ಕೆ ಬರಂಗಿಲ್ಲ. ಎಷ್ಟು ಐತ್ರಿ ನಿಮ್ಮ ಕಡೆ? 500 ರುಪೀಸ್ ಅಷ್ಟು ಕೊಡ್ರಿ ನೀವು. 500 ರುಪೀಸ್ 500 ರುಪೀಸ್. ಈಗ ನಾಟ್ ರಿಕವರ್ ಮಾಡ್ಬೇಕು, ಬೇಡ ಮಾಡಕ್ಕೆ ಬರಂಗಿಲ್ಲ. ಯಾಕಂದ್ರೆ ಏನ್ರಿಪ್ಪ, ಇನ್ನು ನೆಕ್ಸ್ಟ್ 3 ಇಯರ್ಸ್ ನಮ್ಮ ಕಡೆ ಐತ್ರಿ. ಏನ್ರಿ, ನೆಕ್ಸ್ಟ್ 3 ಇಯರ್ಸ್ ನಮ್ಮ ಕಡೆ ಐತ್ರಿ. ಓಕೆ, ನೆಕ್ಸ್ಟ್ 1 ಇಯರ್ ಇದು ಏನ್ರಿ, ಬರೀ ನೆಕ್ಸ್ಟ್ 1 ಇಯರ್ ನಾಟ್ ರಿಕವರ್ ಮಾಡಕ್ಕೆ ಬರಂಗಿಲ್ಲ. ಓಕೆ, ಅದಕ್ಕೆ ಇಲ್ಲಿ ಡ್ಯಾಶ್ ಆಗ್ಬೇಕು. ಈಗ ಅಮೌಂಟ್ ಕೊಡಬೇಕಲ್ಲ ಓನರ್ಗೆ. ಎಷ್ಟು ಕೊಡ್ತೀರಿ? ಸೆಕೆಂಡ್ ಇಯರ್ ನಿಮ್ಮ ಕಡೆ ಎಷ್ಟಿತ್ರಿಪ್ಪ? ರಾಯಲ್ಟಿ ಅಮೌಂಟ್ 10,500. ಮಿನಿಮಮ್ ರೆಂಟ್ ಅಮೌಂಟ್ ಎಷ್ಟು ರೀ? 10,000. ಓಕೆ, ಜಾಸ್ತಿ ಯಾವ್ದೈತ್ರಿಪ್ಪ? ಜಾಸ್ತಿ ಆಬ್ವಿಯಸ್ಲಿ 10,500 ರುಪೀಸ್ ಐತ್ರಿ. ರಾಯಲ್ಟಿ ಜಾಸ್ತಿ ಐತ್ರಿ. ರಾಯಲ್ಟಿ 10,500. ರಿಕವರ್ಡ್ ಕಾಲಮಲ್ಲಿ ಎಷ್ಟು ಕೊಟ್ಟಿರಿ ಅಮೌಂಟ್ ಅವರಿಗೆ? 500 ರುಪೀಸ್. ಇಲ್ಲಿ ಎಷ್ಟು ರೀಪ? ಇಲ್ಲಿ ರಾಯಲ್ಟಿ ಕಾಲಮ್ 10,500 ರುಪೀಸ್. ಅವರಿಗೆ ರಿಕವರ್ಡ್ ಎಷ್ಟು ಕೊಟ್ಟಿರಿ ನೀವು? ಇಲ್ಲೇ 500 ರುಪೀಸ್. ಅದಕ್ಕೆ ಏನ್ರಿಪ್ಪ, 10,500 ಮೈನಸ್ 500 ಎಷ್ಟು ಬಂತ್ರಿ? ಇಲ್ಲಿ ಬ್ಯಾಲೆನ್ಸ್ 10,000 ಬಂತ್ರಿ. 10,000 ಅಮೌಂಟ್ ಬಂತ್ರಿ ಇಲ್ಲಿ. ಡನ್. ಓಕೆ, ಥರ್ಡ್ ಇಯರ್ ಇಲ್ಲಿ ಏನ್ರಿಪ್ಪ, 2013 ಸ್ಟ್ರೈಕ್. ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ಬಂದಿಲ್ಲ, ಆಮೇಲೆ ಸರ್ಪ್ಲಸ್ನು ಬಂದಿಲ್ಲ. ಏನ್ರಿ, ಶಾರ್ಟ್ ವರ್ಕಿಂಗ್ಸ್ನು ಬಂದಿಲ್ಲ, ಆಮೇಲೆ ಸರ್ಪ್ಲಸ್ನು ಬಂದಿಲ್ಲ. ಅಂದರೆ ರಿಕವರ್ ಮಾಡಕ್ಕೆ ಏನೂ ಬರಂಗಿಲ್ಲ. ರಿಕವರ್ಡ್ನು ಇಲ್ಲ, ನಾಟ್ ರಿಕವರ್ಡ್ನು ಇಲ್ಲ. ಈಗ ಅಮೌಂಟ್ ಎಷ್ಟು ಕೊಡ್ತೀರಿ? ಇಲ್ಲಿ ಅಮೌಂಟ್ ಎಷ್ಟು ಕೊಡ್ತೀರಿ ನೀವು? ಇಲ್ಲೇ ರಾಯಲ್ಟಿ ಮತ್ತು ಮಿನಿಮಮ್ ರೆಂಟ್ ಕಂಪೇರ್ ಮಾಡ್ಬೇಕು. ರಾಯಲ್ಟಿ ಎಷ್ಟು ಐತ್ರಿಪ್ಪ? 6,000 ರುಪೀಸ್ ಐತ್ರಿ. ಮಿನಿಮಮ್ ರೆಂಟ್ ಎಷ್ಟು ಐತ್ರಿಪ್ಪ? 6,000 ರುಪೀಸ್ ಐತ್ರಿ. ಇಲ್ಲಿ ಏನು ನೋಡಕ್ಕೆ ಬರಂಗಿಲ್ಲ. ಯಾಕ್ರಿಪ್ಪ, ಎರಡೂ ಸೇಮ್ ಐತ್ರಿ. ಏನ್ರಿ, ಎರಡು ಅಮೌಂಟ್ ಸೇಮ್ ಐತ್ರಿ. ಅದಕ್ಕೆ ಎಷ್ಟು ಕೊಡ್ತೀರಿ ನೀವು ಅವರಿಗೆ? ಬರೀ 6,000 ರುಪೀಸ್ ಅಷ್ಟು ಕೊಡ್ತೀರಿ. 6,000 ರುಪೀಸ್. ಡನ್.
ಓಕೆ, ನೆಕ್ಸ್ಟ್ ಇದು ಫಸ್ಟ್ ಇಯರ್ ಲಾಸ್ 2011 2500 ಲಾಸ್ ರಿಕವರ್ ಮಾಡಕ್ಕೆ ಮತ್ತು ನಾಟ್ ರಿಕವರ್ ಮಾಡಕ್ಕೆ ಎಷ್ಟು ವರ್ಷ ಐತ್ರಿ ನಿಮ್ಮ ಕಡೆದು? ನೆಕ್ಸ್ಟ್ 3 ಇಯರ್ಸ್ 2012 2013 2014 ಈ ವರ್ಷ ಲಾಸ್ಟ್ 14 ಇಯರ್ ಲಾಸ್ಟ್ ಅಂದರೆ ಈ ವರ್ಷ ಲಾಸ್ಟ್ 14 ಈ 14 ಇದು 14 ಐತೆ ನೋಡ್ರಿ 2014 ಇದು ಲಾಸ್ಟ್ ಏನ್ರಿ, ಇದು ಲಾಸ್ ರಿಕವರ್ ಮಾಡಕ್ಕೆ 2011 ಲಾಸ್ 2500 rupees ಲಾಸ್ ರಿಕವರ್ ಮಾಡಕ್ಕೆ ನೆಕ್ಸ್ಟ್ 1 ಇಯರ್ ನೆಕ್ಸ್ಟ್ 2 ಇಯರ್ ನೆಕ್ಸ್ಟ್ 3 ಇಯರ್ ಇದು ನೆಕ್ಸ್ಟ್ 3 ಇಯರ್ ಇದು ಲಾಸ್ಟ್ ಲಾಸ್ ಪೂರ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಏನ್ರಿಪ್ಪ ನಾಟ್ ರಿಕವರ್ ಮಾಡಬೇಕಿಲ್ಲ ನೀವು. ಓಕೆ ಬರ್ರಿ 14 2014 ನಿಮಗೆ ಏನು ಬಂತ್ರಿಪ್ಪ? ಲಾಸ್ ಬಂತ್ರಿ. ಲಾಸ್ ಅಂದರೆ ರಿಕವರ್ ಮಾಡಕ್ಕೆ ಬರಂಗಿಲ್ಲ. ಲಾಸ್ ಅಂದರೆ ಏನ್ರಿ? ಇದು ರಿಕವರ್ ಮಾಡಕ್ಕೆ ಬರಂಗಿಲ್ಲ. ಹಾಂ, ನೀವು 2500 ಒಳಗೆ ಎಷ್ಟು ರಿಕವರ್ ಮಾಡಿರಿಪ್ಪ? ಈಗ ಬರೀ 500 rupees ಅಷ್ಟು ರಿಕವರ್ ಮಾಡಿರಿ ನೀವು. 2500 ಮೈನಸ್ 500 2500 ಮೈನಸ್ 500 ಎಷ್ಟು ಉಳಿತ್ರಿಪ್ಪ ಬ್ಯಾಲೆನ್ಸ್? 2000 rupees ಏನ್ರಿ? 2000 rupees ಬ್ಯಾಲೆನ್ಸ್ ಐತ್ರಿ ನಿಮ್ಮ ಕಡೆ. ಅದು ಇಲ್ಲೇ ರಿಕವರ್ ಆಗಿಲ್ಲ, ಇಲ್ಲೇ ರಿಕವರ್ ಆಗಿಲ್ಲ ಲಾಸ್ಟ್ ಇಯರ್ ಇದು ರಿಕವರ್ ಮಾಡಕ್ಕೆ. ನೋಡ್ರಿ 2500 rupees ನೀವು ಅವ್ರಿಗೆ ಕೊಡ್ಬೇಕಿತ್ರಿ. ನಿಮ್ಮ ಕಡೆ ಪ್ರಾಫಿಟ್ ಎಷ್ಟು ಐತ್ರಿಪ್ಪ? ಬರೀ 500. 2500 ಒಳಗೆ ಎಷ್ಟು ರಿಕವರ್ ಮಾಡಿರಿ ನೀವು? ಈಗ 500 rupees ರಿಕವರ್ ಮಾಡಿರಿ. ಬ್ಯಾಲೆನ್ಸ್ ಎಷ್ಟು ಉಳಿದ್ರಿಪ್ಪ? ಈಗ ಬರೀ 2000. ಅದು ರಿಕವರ್ ಆಗಿಲ್ಲ ಇಲ್ಲಿ ಏನ್ರಿ? ಅದು ರಿಕವರ್ ಇಲ್ಲೇ ಆಗಿಲ್ಲ. ಅದಕ್ಕೇನ್ರಿಪ್ಪ? ನಾಟ್ ರಿಕವರ್ಡ್ ಹಾಕ್ಬೇಡ್ರಿ, ನಾಟ್ ರಿಕವರ್ಡ್. ಈಗ ಬರ್ರಿ ಅಮೌಂಟ್ ಕೊಡಬೇಕಲ್ಲ ಓನರ್ಗೆ. ನಿಮ್ಮ ಕಡೆ ಎಷ್ಟೈತ್ರಿಪ್ಪ? 2014 ರಾಯಲ್ಟಿ 8000 rupees. ಮಿನಿಮಮ್ ರೆಂಟ್ ಎಷ್ಟೈತ್ರಿಪ್ಪ? 10,000 rupees. ಜಾಸ್ತಿ ಯಾವ್ದೈತ್ರಿಪ್ಪ? ಆಬ್ವಿಯಸ್ಲಿ ಮಿನಿಮಮ್ ರೆಂಟ್ ಜಾಸ್ತಿ ಐತ್ರಿ, 10,000 rupees ಐತ್ರಿ. ಅದಕ್ಕೆ ಓನರ್ಗೆ ಎಷ್ಟು ಕೊಡಬೇಕು ನೀವು? 10,000 ಕೊಡಬೇಕು. 10,000 rupees ಓನರ್ಗೆ ಕೊಡಬೇಕು. ಓಕೆ ಡನ್. ನೆಕ್ಸ್ಟ್ ಬರ್ರಿಪ್ಪ ಇಲ್ಲೇ ಮತ್ತು ಲಾಸ್ ಯಾವಾಗ ಬಂತ್ರಿ? ಇದು ಫಸ್ಟ್ ಇಯರ್ ಲಾಸ್ ಮುಗೀತ್ರಿ. ಇದು ಫಸ್ಟ್ ಇಯರ್ ಲಾಸ್ ಮುಗೀತ್ರಿ. 500 ಮತ್ತು 2,000 ರೂಪಾಯಿ ನಾಟ್ ರಿಕಾರ್ಡ್ ಆಗಿರ್ತೀರಿ, ಮುಗಿದಿರೋದು. ನೆಕ್ಸ್ಟ್ ಬರ್ರಿಪ್ಪ 2014 ಮತ್ತೆ ಇನ್ನೊಂದ್ಸಲ ಲಾಸ್ ಬಂತ್ರಿ. ಎಷ್ಟಿಪ್ಪ? 2,000 ರೂಪಾಯಿ ಲಾಸ್ ಬಂತ್ರಿ. ಓಕೆ, ಅದು ಲಾಸ್ ರಿಕವರ್ ಮಾಡಕ್ಕೆ ಏನ್ರಿಪ್ಪ? ಮತ್ತು 15 16 17 ನಿಮ್ಮ ಕಡೆ ಐತ್ರಿಪ್ಪ ನೆಕ್ಸ್ಟ್ 3 ಇಯರ್ಸ್. ಓಕೆ ಬರ್ರಿ ಇದು ಲಾಸ್ಟ್ ಅಲ್ಲ, 15 ಲಾಸ್ಟ್ ಅಲ್ಲ ನಮ್ಗೆ. ಈಗ 15 ಇದು ಇಯರ್ ವೈಸ್ ಲಾಸ್ಟ್ ಇದು 2015. ಬರ್ರಿ ಇಲ್ಲೇ 2015 ಒಳಗೆ ಏನು ಬಂತ್ರಿಪ್ಪ? ಪ್ರಾಫಿಟ್ ಬಂತ್ರಿ. ಏನು ಬಂತ್ರಿ? ಪ್ರಾಫಿಟ್ ಬಂತ್ರಿ. ಪ್ರಾಫಿಟ್ ಅಮೌಂಟ್ ಬಂತ್ರಿ. ಪ್ರಾಫಿಟ್ ಎಷ್ಟೈತ್ರಿ? ಇದು 1,000 rupees ಐತ್ರಿ. ನಿಮ್ಮ ಕಡೆ ಲಾಸ್ ಎಷ್ಟೈತ್ರಿಪ್ಪ? ಇಲ್ಲೇ 14 ಒಳಗೆ 2,000 rupees ನಿಮ್ಮ ಕಡೆ ಲಾಸ್ ಐತ್ರಿ. ನಿಮ್ಮ ಕಡೆ ಪ್ರಾಫಿಟ್ 1,000 rupees, ನಿಮ್ಮ ಕಡೆ ಲಾಸ್ 2,000 rupees. ಎಷ್ಟು ಲಾಸ್ ರಿಕವರ್ ಮಾಡ್ತೀರಿ ನೀವು? ಈಗ ಬರೀ ಕೊಡಾಕ ಅಮೌಂಟ್ ಲಾಸ್ ನಿಮ್ದು 2,000, ಪ್ರಾಫಿಟ್ ನಿಮ್ದು 1,000. ನಿಮ್ಮ ಕಡೆ ಎಷ್ಟು ಪ್ರಾಫಿಟ್ ಐತೆ ನೋಡ್ರಿ ಅಷ್ಟು ನೀವು ರಿಕವರ್ ಮಾಡ್ತೀರಿ. 1,000 rupees ಅಷ್ಟು ರಿಕವರ್ ಮಾಡ್ತೀರಿ ನೀವು. 1,000 rupees ಅಷ್ಟು ರಿಕವರ್ ಮಾಡಿರಿ. ಆಮೇಲೆ ಏನ್ರಿಪ್ಪ? ನಾಟ್ ರಿಕವರ್ ಮಾಡಕ್ಕೆ ಬರಂಗಿಲ್ಲ ಈಗ. ಯಾಕ್ರಿ? ಇನ್ನೂ ಟೈಮ್ ಐತ್ರಿಪ್ಪ. ನೆಕ್ಸ್ಟ್ 3 years ಟೈಮ್ ಐತ್ರಿ ನಿಮ್ದು. 2014 ಲಾಸ್ 2,000 rupees ರಿಕವರ್ ಮಾಡಕ್ಕೆ, ನಾಟ್ ರಿಕವರ್ ಮಾಡಕ್ಕೆ ಇನ್ನೂ 3 ವರ್ಷ 15 16 17 ನೆಕ್ಸ್ಟ್ 3 years ಐತ್ರಿ ನಿಮ್ಮ ಕಡೆ. ಅದಕ್ಕೆ ಇಲ್ಲೇ ನಾಟ್ ರಿಕವರ್ ಮಾಡಕ್ಕೆ ಬರಂಗಿಲ್ಲ. ಓಕೆ, ಈಗ ಅಮೌಂಟ್ ಕೊಡಬೇಕಲ್ಲ ಓನರ್ಗೆ. ನಿಮ್ಮ ಕಡೆ ರಾಯಲ್ಟಿ 10,000 rupees, ಸಾರಿ ರಾಯಲ್ಟಿ 11,000 rupees. ಮಿನಿಮಮ್ ರೆಂಟ್ 10,000 rupees. ಜಾಸ್ತಿ ಯಾವ್ದೈತ್ರಿಪ್ಪ? ರಾಯಲ್ಟಿ ಅಮೌಂಟ್ ಜಾಸ್ತಿ ಐತ್ರಿ, 11,000 rupees ಜಾಸ್ತಿ ಐತ್ರಿ. 11,000 ಇಲ್ಲಿ ರಿಕವರ್ ಎಷ್ಟು ಮಾಡಿಬಿಟ್ರಿಪ್ಪ ನೀವು? ಈಗ 1,000 ರೂಪಾಯಿ. ಅದಕ್ಕೆ ಏನ್ರಿಪ್ಪ? 11,000 ಮೈನಸ್ ರಿಕವರ್ ಕಾಲಮಲ್ಲಿ ಅಮೌಂಟ್ 1,000. 11,000 ಮೈನಸ್ 1,000 ಮಾಡಿರಿ. ಎಷ್ಟು ಬಂತ್ರಿ? ಇಲ್ಲೇ 10,000 ಬಂತ್ರಿ. 10,000 ಇದು ಏನ್ರಿಪ್ಪ? ನಿಮ್ದು ಓವರ್ ಆಲ್ ರಾಯಲ್ಟಿ ಪೇಯಬಲ್ ಚಾರ್ಟ್. ಇದು ಏನ್ರಿದು? ರಾಯಲ್ಟಿ ಪೇಯಬಲ್ ಚಾರ್ಟ್. ಓಕೆ, ಹಾಂ ತಿಳಿತ್ರಿ? ಸ್ವಲ್ಪ ಇದು ಇಲ್ಲೇ ಮಾಡ್ತೀನಿ ರೀ. ಏನು प्रॉब्लम ಐತ್ರಿ? फॉर नाउ अभी क्या कन्नड़ा मीडियम का हुआ, अभी हिंदी मीडियम. आप देखो यहाँ पे इजी सोल्यूशन है इसका भी. देखो क्या है बोल के क्वेश्चन आप लोग देख लिए. अभी क्या है क्वेश्चन आप लोग देख लिए. क्वेश्चन भी इजी है. अब क्या है सोल्यूशन करना हम लोग. सोल्यूशन यहाँ पे देखो रॉयल्टी पेएबल चार्ट आप लोग बनाते. इसमें पहला कॉलम ईयर का है, उसके बाद में आउटपुट इन टन्स. टन्स क्यों आता बोलो? यहाँ पे दिया उन्हें टन्स बोल के. केजी दिया तो केजी, लीटर दिया तो लीटर. यहाँ पे टन्स है, टन्स लो. उसके बाद में रॉयल्टी एट कितना दिया? रॉयल्टी ने यहाँ पे दिया देखो रॉयल्टी 50 पैसे पर टन. रॉयल्टी एट 50 पैसे डालो ब्रैकेट में. 50 पैसे का मतलब है 0.50. मतलब क्या करना बोलो? 50 डिवाइडेड बाय 100 करना. कितना आंसर आता है आपका? 0.50.
10 पैसा बोले तो 10 डिवाइडेड बाय 100 मतलब 0.10, 20 पैसा बोले तो 20 डिवाइडेड बाय 100 0.20, इसीलिए 50 पैसे बोलते तो 50 डिवाइडेड बाय 100 0.50। ऐसा पैसे में जाता ऐसे करना। यहाँ पे रुपीज़ बोल के नहीं आता, आर एस डॉट नहीं आता, क्यों बोल तो 1 रुपये से कम है ये, इसलिए रुपी 1 रुपये से कम है, इसलिए क्या बोलते हैं इसको रुपी, आर ई डॉट। 50 पैसे बोलते क्या 0.50, ठीक है आया। उसके बाद में मिनिमम रेंट, उसके बाद में शॉर्ट वर्किंग्स और डेफिसिट, सरप्लस, शॉर्ट वर्किंग्स, रिकवर्ड, नॉट रिकवर्ड, अमाउंट पेएबल टू लैंडलॉर्ड। यहाँ पे लैंडलॉर्ड का नाम नहीं है, क्यों बोले तो क्वेश्चन में लैंडलॉर्ड का नाम नहीं दिया उन्हें हमारे को, मिस्टर राम, मिस्टर वसंत, कुछ भी नहीं दिया, सिर्फ टेनेंट का नाम दिया, हमारे को लैंडलॉर्ड का नाम नहीं दिया, इसलिए क्या बोलना बोलो अमाउंट पेएबल टू लैंडलॉर्ड, यहाँ पे नाम नहीं है, ठीक है। ये वाला ईयर है हमारे पास, ईयर डालो यहाँ पे 11 12 13, 13 में क्या है बोलो स्ट्राइक है, इसलिए स्ट्राइक डालो। उसके बाद 14 15, उसके बाद में आउटपुट इन टर्म्स है जो है, देखो यहाँ पे ये सब डालो, ये वाला 15,000 21 12 16 22, ये डालो यहाँ पे पूरा हुआ। इसके बाद में अब क्या करना बोलो, रॉयल्टी एट 50 पैसे ने 0.50 यहाँ पे डाला नहीं, भी क्या करना बोलो इसको, ये आउटपुट कॉलम और रॉयल्टी कॉलम इंटू करना, आउटपुट कॉलम और रॉयल्टी कॉलम क्या करना इंटू करना, कैसे बोलो 15,000 इंटू 15,000 इंटू, यहाँ पे देखो ये इसको बारे बार आ रहा है, 15,000 इंटू, वेट अ मिनट, यहाँ पे देखो 0.50 है नहीं है, इसको इंटू करना, 15,000 इंटू 0.50 कितना आंसर आता है आपका 7,500, 21,000 इंटू 0.50 10,500, 12,000 इंटू 0.50 6,000, 16,000 इंटू 0.50 8,000, 22,000 इंटू 0.50 11,000। आया ना, ये रॉयल्टी का कॉलम अमाउंट। उसके बाद में किसका कॉलम बनाना, हमें मिनिमम रेंट का कॉलम बनाना, मिनिमम रेंट का कॉलम, मिनिमम रेंट कहाँ पे है, यहाँ पे देखो, मिनिमम रेंट ऑफ ₹10,000 पर एनम है नहीं, यहाँ पे 10,000 मिनिमम रेंट का अमाउंट कितना है 10,000 डॉलर बोल के बोल रहा हूँ, क्या करना बोलो फर्स्ट ईयर में, यहाँ पे 11 में 10,000, 12 में 10,000, स्ट्राइक पीरियड है देखो यहाँ पे स्ट्राइक, इसको छोड़ना, स्ट्राइक को क्या करना छोड़ना, वो देखेंगे बाद में, 14 में 10,000, 15 में 10,000। अब है ना यहाँ पे स्ट्राइक, स्ट्राइक में मिनिमम रेंट कितना डालना बोल के, स्ट्राइक में मिनिमम रेंट कितना डालना बोल के, कहाँ पे है यहाँ पे देखो, यहाँ पे सेंटेंस देखो, इन द, ये सेंटेंस पूरा पढ़ना तुम्हें, ये सेंटेंस पूरा पढ़ना, इन द, यहाँ पे देखो हाँ, इन द इवेंट, चलो एक उसको हाँ, इन द इवेंट ऑफ स्ट्राइक, स्ट्राइक के टाइम पे, स्ट्राइक जो ईयर में देखो वो, इन द इवेंट ऑफ स्ट्राइक एंड द मिनिमम रेंट is not reached the lease provided that the actual royalty earned for the year discharge the rental obligations for that year। इसका मतलब क्या बोलो, हाँ यहाँ पे देखो स्ट्राइक के टाइम पे, इन द इवेंट ऑफ स्ट्राइक, स्ट्राइक के टाइम पे, यहाँ पे स्ट्राइक है ना, स्ट्राइक के टाइम पे क्या करना बोलो, यहाँ पे देखो द एक्चुअल रॉयल्टी अर्नड, द एक्चुअल रॉयल्टी अर्नड, यहाँ पे देखें ना एक्चुअल रॉयल्टी अर्नड फॉर द ईयर डिस्चार्ज फॉर द ऑब्लिगेशन फॉर दैट ईयर, मतलब क्या बोलो, हाँ स्ट्राइक के टाइम पे, स्ट्राइक कौन से ईयर में हुआ 2013 में हुआ, उस टाइम पे क्या देखना करके बोल रहा हूँ, एक्चुअल रॉयल्टी देखो करके बोल रहा है, स्ट्राइक के टाइम पे, यहाँ पे स्ट्राइक के टाइम पे हमारी एक्चुअल रॉयल्टी कितनी है 6,000 रुपीज़ है, वही 6,000 रुपीज़ क्या करो बोल रहा हूँ रॉयल्टी को, ये मिनिमम रेंट को पे करो करके बोल रहा है, समझ में आने। स्ट्राइक के टाइम पे, स्ट्राइक के टाइम पे एक्चुअल रॉयल्टी जितनी है देखो उतनी पे करो करके बोल रहा है, स्ट्राइक के टाइम पे एक्चुअल रॉयल्टी कितनी है 6,000 रुपीज़, वही तुम लोग क्या करो मिनिमम रेंट को पे करो, 10,000 पे मत करना, एक्चुअल रॉयल्टी जितनी है देखो उतनी पे करना करके बोल रहा है, क्वेश्चन में दिया, ठीक है। हम लोग एक्चुअल रॉयल्टी कितनी हमारी 6,000 रुपीज़ है, वही हमें मिनिमम रेंट अमाउंट पे करे 6,000 रुपीज़, समझ में आया। 10,000 रुपीज़ नहीं पे करे हमें, उन्हें बोलिए, उन जो क्वेश्चन में बोल रहा देखो उसके हिसाब से हम लोग करें यहाँ पे, ठीक है। ये हुआ। नेक्स्ट होने के बाद में भी क्या है, शॉर्ट वर्किंग्स और डेफिसिट सरप्लस, मतलब कैसे करते हैं उसको, ये वाला दो कॉलम को माइनस करते हैं, रॉयल्टी कॉलम और मिनिमम रेंट कॉलम को माइनस करते हैं। पहले क्या करना बोलो, 7,500 माइनस 10,000 करना, आंसर कितना आता आपका -2,500 आता, कितना आता -2,500। माइनस बोले तो कौन से कॉलम में डालना, डेफिसिट के कॉलम में डालना, माइनस बोले तो किसी कॉलम में डालना, डेफिसिट के कॉलम में 2,500 डालना, सरप्लस कॉलम डैश, ठीक है। नेक्स्ट 10,500 माइनस 10,000, आंसर कितना आता आपका 500 आता, पॉजिटिव आंसर आया, कितना आया पॉजिटिव, पॉजिटिव मतलब कहाँ पे डालना, सरप्लस के कॉलम में डालना, यहाँ पे डैश डालना, ठीक है। नेक्स्ट
6000 माइनस 6000 करो, आंसर कितना आता आपका? 0 आता। 0 मतलब डेफिसिट भी नहीं है, सरप्लस भी नहीं है, डेफिसिट भी नहीं है, सरप्लस भी नहीं है, ठीक है। ओके नेक्स्ट, 8000 माइनस 10000 करो, कितना आंसर आता आपका? -2000 आंसर आता आपका, -2000। माइनस आया बोले तो कहाँ पे डालना? डेफिसिट कॉलम में -2000 डालना, ठीक है। माइनस बोले तो डेफिसिट कॉलम में 2000, सरप्लस कॉलम के अंदर डैश। नेक्स्ट, 11000 माइनस 10000 करो, आंसर कितना आता आपका? 1000 आता। पॉजिटिव आंसर आया, कितना आया? पॉजिटिव। पॉजिटिव मतलब कहाँ पे? सरप्लस के कॉलम में 1000 रुपीज़, यहाँ पे क्या है? डैश। यहाँ पे आधा तुम्हारा रॉयल्टी पेएबल चार्ट हुआ। इसके बाद में अभी रिकवर्ड करना, नॉट रिकवर्ड करना देखेंगे कहाँ पे करके। यहाँ पे देखो, हर बार फर्स्ट ईयर में क्या है? हर बार फर्स्ट ईयर में रिकवर्ड कॉलम डैश आता, नॉट रिकवर्ड कॉलम डैश आता, अमाउंट कितना पे करना बोल के, अमाउंट कितना पे, ये याद रख लो तुम्हें। फर्स्ट ईयर में हर बार रिकवर्ड कॉलम भी डैश आता, नॉट रिकवर्ड कॉलम भी डैश आता, अमाउंट पे कराना है पे। यहाँ पे तुम्हें क्या देखना बोलो? दोनों अमाउंट देखना। रॉयल्टी कितना है आपका? 7500। मिनिमम रेंट कितना है आपका? 10000। ज़्यादा कौन सा है इसके अंदर से? 10000 ज़्यादा है। क्या है? 10000 ज़्यादा है। अब किसको, उसको क्या पे करना तुम्हें? कौन सा ज़्यादा है देखो, उसको वो पे करना। कौन सा ज़्यादा है इसके अंदर? दोनों में से 10000 रुपये ज़्यादा है, वही पे करना है इसको, ठीक है। ये हुआ फर्स्ट ईयर का। अब देखो यहाँ पे, ये जो फर्स्ट ईयर में 2011 में जो लॉस आया देखो तुम्हारा, डेफिसिट आया देखो, डेफिसिट कितना है? वो 2500 रुपीज़ डेफिसिट आया। इसको रिकवर करने के लिए और नॉट रिकवर करने के लिए आपके पास कितने साल है? आपके पास नेक्स्ट कितने साल है? वो कहाँ पे दिया उन्हें? यहाँ पे दिया, यहाँ पे दिया क्या बोल के? ईच ईयर्स एक्सेस ऑफ टन ऑफ कोल रेज्ड ओवर रॉयल्टीज इज रिकवरेबल आउट ऑफ द रॉयल्टीज ऑफ द नेक्स्ट 3 ईयर्स। ये बहुत इंपॉर्टेंट, क्या बोल के? नेक्स्ट 3 ईयर्स, बहुत इंपॉर्टेंट। आपके पास लॉस को, डेफिसिट को रिकवर करने के लिए कितने साल है आपके पास? नेक्स्ट 3 ईयर्स, नेक्स्ट 2 ईयर्स नहीं, नेक्स्ट 3 ईयर्स। लॉस कौन से ईयर में आया? वो 2011 में आया। कितना लॉस आया? 2500 रुपीज़ आया लॉस। ये लॉस को रिकवर करने के लिए और नॉट रिकवर करने के लिए आपके पास कितने साल है? नेक्स्ट 3 ईयर्स। नेक्स्ट बोले तो ये जो ईयर में लॉस आया देखो, उस ईयर को छोड़ के नेक्स्ट 3 ईयर्स। ये नेक्स्ट 1 ईयर है, ये नेक्स्ट 2 ईयर है, ये नेक्स्ट 3 ईयर है। नेक्स्ट 3 ईयर तुम्हारे पास टाइम है, नेक्स्ट 3 ईयर्स तुम्हारे पास टाइम है लॉस को रिकवर करने के लिए और नॉट रिकवर करने के लिए। तुम्हारे पास नेक्स्ट 3 ईयर्स है, समझ में आया? फिर लॉस कहाँ पे आया? फिर लॉस यहाँ पे नहीं आया, यहाँ पे भी नहीं आया, यहाँ पे, हाँ यहाँ पे लॉस आया। यहाँ पे सपोज 2012 में भी, सपोज 2012 में भी लॉस आया यहाँ पे, सपोज 2012 में भी क्या आया? यहाँ पे लॉस आया। सपोज अज्यूम करो तुम्हें 2012 में भी क्या पे यहाँ पे लॉस आया। लॉस आया तो ये लॉस को रिकवर करने के लिए और नॉट रिकवर करने के लिए कितने साल है तुम्हारे पास? सर नेक्स्ट 3 ईयर्स। कितना है? नेक्स्ट 3 ईयर्स। सेम यहाँ पे लॉस आया ना, वो 2012 में लॉस आया नहीं, तो उसको लॉस करने के लिए कितना 3 ईयर्स है तुम्हारे पास? नेक्स्ट 3 ईयर्स। ये है नेक्स्ट 1 ईयर, ये है नेक्स्ट 2 ईयर, ये है नेक्स्ट 3 ईयर। नेक्स्ट 3 ईयर्स में तुम लोग उसको रिकवर और नॉट रिकवर करना, समझ में आने? ओके, तो हमारे पास क्या है यहाँ पे? 12 में लॉस नहीं आया, 12 में लॉस नहीं आया, 13 में भी लॉस नहीं आया, लेकिन 14 में, 2014 में हमारे पास लॉस आया। कितना आया? 2000 रुपीज़ आया लॉस। ये लॉस को रिकवर करने के लिए और नॉट रिकवर करने के लिए हमारे पास कितने साल है? नेक्स्ट 3 ईयर्स। 2015, 2016, 2017। 16 और 17 तो हमारे पास नहीं है, सिर्फ 2015 है, इसमें रिकवर और नॉट रिकवर कर लेना हमें। ठीक है, ये हुआ नहीं। अब आओ यहाँ पे, पहले ईयर में कितना है? पहले ईयर में लॉस कितना है? 2500 रुपीज़ डेफिसिट है। सेकेंड ईयर में 2012 में डेफिसिट आया क्या? डेफिसिट नहीं आया, क्या आया? प्रॉफिट आया। प्रॉफिट कितना आया? 500 रुपीज़ आया प्रॉफिट। कितना आया? 500 रुपीज़ आया प्रॉफिट। प्रॉफिट तुम्हारे पास 500 रुपीज़ है। लॉस तुम्हारे पास कितना? डेफिसिट कितना है तुम्हारे पास? 2500 रुपीज़ है। लॉस तुम्हें कितना पे करना? 2500 रुपीज़। लेकिन तुम्हारे पास अमाउंट कितना है अभी अवेलेबल है? 500 रुपीज़ है। तो तुम लोग कितना अवेलेबल है देखो, उतना ही पे करते हैं। तुम्हारे पास अवेलेबल कितना है? 500 देने का तुम लोग कितना है? 2500 रुपीज़। सिर्फ तुम्हारे पास 500 रुपीज़ है, इसलिए तुम लोग कितना पे करते हैं उसको भी? 500 रुपीज़ उतना ही रिकवर करते हैं। डेफिसिट तुम्हें सिर्फ 500 उतना ही रिकवर करते हैं, नॉट रिकवर्ड नहीं करते। अभी अभी तुम्हारे पास टाइम है, 3 साल का भी टाइम है तुम्हारे पास, नॉट रिकवर्ड नहीं करते, ठीक है। अब उसको अमाउंट पे करना नहीं। उस साल में तुम्हारे पास रॉयल्टी कितनी है? 10,500 रुपीज़। मिनिमम रेंट कितना है तुम्हारे पास? 10,000 रुपीज़। ज़्यादा कौन सा है दोनों में से? 10,500 रुपीज़ ज़्यादा है। 10,500
रिकवर कितना करे उस ईयर में, रिकवर कितना करे तुम्हें 500 रुपीज रिकवर करे। 10,500 माइनस 500 कितना बचा, 10,000 रुपीज को पे करना। समझ में आया ना, ये हुआ। नेक्स्ट ईयर 2013 में क्या है, स्ट्राइक है। स्ट्राइक, स्ट्राइक में क्या है, डेफिसिट भी नहीं आया और सरप्लस भी नहीं आया, तो रिकवर करने का सवाल भी नहीं है, रिकवर करने का सवाल भी नहीं है। नॉट रिकवर कर सकते हैं क्या, नॉट रिकवर कर सकते हैं, नॉट रिकवर्ड नहीं कर सकते। क्यों बोले तो अब तुम्हारे पास अभी टाइम है, इस लॉस को रिकवर करने के लिए तुम्हारे पास टाइम है, अभी नेक्स्ट 3 इयर्स है टाइम। तो यहाँ पे रिकवर, नॉट रिकवर नहीं कर सकते तुम्हें, तो यहाँ पे क्या हुआ, सिर्फ नॉट रिकवर करके डैश डालो। अब उसको अमाउंट पे करना नहीं। तुम्हारे पास रॉयल्टी कितना है उस ईयर में, 6,000 रुपीज़। मिनिमम रेट कितना है, 6,000 रुपीज़। तो दोनों में से ज़्यादा कौन सा है, दोनों में से कोई भी ज़्यादा नहीं, कोई भी कम नहीं, दोनों इक्वल है, इसलिए यहाँ पे अमाउंट कितना पे करना, 6,000 रुपीज़ पे करना। ठीक है, ओके। नेक्स्ट 2014, ये तुम्हारा लास्ट ईयर, ये तुम्हारा लास्ट ईयर। कैसे बोला, 2011 का लॉस डेफिसिट रिकवर करने के लिए नेक्स्ट 3 इयर्स, नेक्स्ट 3 इयर्स, ये तुम्हारा लास्ट ईयर, ये तुम्हारा क्या है, लास्ट ईयर। फर्स्ट ईयर का लॉस डेफिसिट रिकवर करने के लिए और नॉट रिकवर करने के लिए ये 2014 लास्ट है। ठीक है, आओ यहाँ पे अभी क्या करते बोलो, 2014 में, 2014 में लॉस कितना आया, 2,000 रुपीज़ लॉस आया। सरप्लस नहीं आया, तो रिकवर करने का सवाल भी नहीं आता। क्यों बोले तो लॉस है तुम्हारे पास, सरप्लस नहीं है, रिकवर नहीं कर सकते। तुम्हें कितना पे करने का था, 2,500 रुपीज़। उसमें से तुम लोग कितना पे करें, तुम्हें कितना पे करने का था, 2,500 रुपीज़। उसमें से तुम लोग कितना पे करें, 500 रुपीज़ पे करें। 2,500 माइनस 500 बचा कितना था लॉस तुम्हारे पास, 2,000 लॉस बचा था तुम्हारे पास। 2,500 माइनस 500 बचा कितना लॉस तुम्हारे पास, 500। वो लॉस तुम्हारे पास रिकवर्ड नहीं हुआ। क्या है, वो लॉस तुम्हारे पास रिकवर्ड नहीं हुआ, तो तुम्हारे पास कितना बचा था अभी लॉस, 2,000 रुपीज़। उसको तुम लोग क्या करें, नॉट रिकवर्ड में डाले। क्यों बोले तो ये लास्ट ईयर है, 2014 का है, लास्ट है, तो मैं यहाँ पे डाले उसको 2,000 रुपीज़ डाले यहाँ पे। ठीक है, अब यहाँ पे अमाउंट पे करना नहीं, इसको अमाउंट 10,000 रुपीज़ वो देखेंगे कहाँ से। उस ईयर में रॉयल्टी कितना है, 8,000 रुपीज़। मिनिमम रेंट कितना है तुम्हारे पास, 10,000 रुपीज़। दोनों में से ज़्यादा कौन सा है, 10,000 रुपीज़ ज़्यादा है। ओके, तो उसको पे कितना करना तुम्हें, 10,000 रुपीज़ पे करना। ठीक है, ओके। नेक्स्ट 2015 में यहाँ पे तुम्हारे पास ऊपर का लॉस, तुम्हारे पास क्या आया, प्रॉफिट आया कितना है, 1,000 रुपीज़। तुम्हारे पास ऊपर लॉस कितना है, 2,000 रुपीज़। तुम्हारे पास प्रॉफिट कितना है, 1,000 रुपीज़। अब 2,000 में से लॉस तुम्हारे पास 2,000 है, प्रॉफिट तुम्हारे पास 1,000 है, तो तुम लोग उसको पे कितना करना, देने का तुम्हें 2,000 रुपीज़ है, तुम्हारे पास अवेलेबल अमाउंट कितना है, 1,000। तो मैं कितना पे करते, सिर्फ 1,000 रुपीज़ उतना ही पे करते हैं। हाँ, नॉट रिकॉर्ड में अमाउंट नहीं डालते, नॉट रिकॉर्ड में अमाउंट नहीं डालते। क्यों बोले तो तुम्हारे पास अभी टाइम है, नेक्स्ट 3 इयर्स, नहीं डालते। ओके, अब यहाँ पे अमाउंट पे करना नहीं इसको, यहाँ पे आओ। रॉयल्टी कितना है, 11,000। मिनिमम रेट कितना है, 10,000। दोनों में से ज़्यादा कौन सा है, 11,000। ओके, दोनों में से ज़्यादा कौन सा है, 11,000। ओके, उसके बाद में से रिकॉर्ड में कितना रिकवर करें तुम्हें, अमाउंट है 1,000 रुपीज़। हाँ, रिकवर करें ना तुम्हें 1,000 रुपीज़, इसलिए 11,000 माइनस 1,000 कितना बचा, 10,000 रुपीज़ तुम लोग इसको पे करना। अमाउंट पेएबल टू लैंडलॉर्ड, ये है तुम्हारा रॉयल्टी पेएबल चार्ट। दिस इज द ओवरऑल रॉयल्टी पेएबल चार्ट। रॉयल्टी पेएबल चार्ट इज वेरी इंपॉर्टेंट टू सॉल्व द journal entries and 15 marks problem. This is the 5 marks question, this is the 15 marks question. Okay, take down the screenshot, take down the screenshot. We will go for continuation problem. Okay, wait a minute. Okay, so now we have to prepare the accounts, ledger accounts. ಬರ್ರಿಪ್ಪ ಈಗ ಶುರು ಮಾಡೋಣ್ರಿ. ಏನೈತ್ರಿ ಇಲ್ಲೇ ಫಸ್ಟ್ ಏನು ಅಕೌಂಟ್, ಯಾವ ಅಕೌಂಟ್ ರೆಡಿ ಮಾಡ್ಬೇಕ್ರಿ, ಫಸ್ಟ್ ರಾಯಲ್ಟಿ ಅಕೌಂಟ್, ರಾಯಲ್ಟೀಸ್ ಅಕೌಂಟ್ ಅಂದ್ರೆ ಏನ್ರಿಪ್ಪ, ರಾಯಲ್ಟಿ ಅಕೌಂಟ್. ಬರ್ರಿ ಇಲ್ಲೇ ಎಲ್ಲೈತೆ ನೋಡ್ರಿ ರಾಯಲ್ಟಿ ಅಕೌಂಟ್, ಸ್ವಲ್ಪ ಟೈಮ್ ಬೇಕಿಲ್ಲ. ಏನಿದು ರಾಯಲ್ಟಿ, ಇಲ್ಲೈತೆ ನೋಡ್ರಿಪ್ಪ. ಫಸ್ಟ್ ಇನ್ ದಿ ಬುಕ್ಸ್ ಆಫ್ ಧಾರವಾಡ ಕೊಲಿಯರಿ ಲಿಮಿಟೆಡ್, ಇನ್ ದಿ ಬುಕ್ಸ್ ಆಫ್ ಧಾರವಾಡ ಕೊಯ್ಲರಿ ಲಿಮಿಟೆಡ್, ಅದಕ್ಕೆ ಸೇಮ್ ಟು ಸೇಮ್ ಬರೀಬೇಕಿಲ್ಲ, ಇನ್ ದಿ ಬುಕ್ಸ್ ಆಫ್ ಧಾರವಾಡ ಕೊಯ್ಲರಿ ಲಿಮಿಟೆಡ್ ಅಂತ ಬರೀಬೇಕು. ಆಮೇಲೆ ಏನ್ರಿಪ್ಪ, ರಾಯಲ್ಟಿ ಅಕೌಂಟ್, ಅದಕ್ಕೆ ಏನ್ರಿಪ್ಪ, ರಾಯಲ್ಟಿ ಅಕೌಂಟ್, ರಾಯಲ್ಟಿ ಅಕೌಂಟ್ ಅಂತ ಹಾಕ್ರಿ ಫಸ್ಟ್.
ರಾಯಲ್ಟಿ ಪೇಬಲ್ ಸ್ಟಾರ್ಟಿಂಗ್ ಮಾಡೋಣ. ನಮಗೆ ರಾಯಲ್ಟಿ ಅಕೌಂಟ್ ಅಂತ ಹಾಕ್ರಿ. ಇಲ್ಲಿ ಡೆಬಿಟ್ ಆಮೇಲೆ ಇಲ್ಲಿ ಕ್ರೆಡಿಟ್ ಅಂತ ಬರಿಬೇಕು ನೀವು. ಇಯರ್ ಪರ್ಟಿಕ್ಯುಲರ್ಸ್ ರುಪೀಸ್, ಇಯರ್ ಪರ್ಟಿಕ್ಯುಲರ್ಸ್ ರುಪೀಸ್. ಓಕೆ, ಫಸ್ಟ್ ಏನು ಹಾಕ್ಬೇಕ್ರಿ ಇಲ್ಲಿ ನಿಮ್ಗೆ ಹೇಳಿದೆ ನಾನು, ರಾಯಲ್ಟಿ ಅಕೌಂಟ್ ಭಾಳ ಈಸಿ ಐತ್ರಿಪ್ಪ ಅಂತ. ಇಯರ್ ಯಾವುದ್ರಿದ್ದು 2011. ಸರಿ ವೇಟ್ ಮಿನಿಟ್. ಏನ್ರಿದು ಇಯರ್ 2011. ಇಲ್ಲಿ ಇಯರ್ ಸೇಮ್ ಟು ಸೇಮ್ ಬರೀಬೇಕು, 2011 ಅಂತ ಬರಿಬೇಕು. ತಡೀರಿ, 2011. ಓಕೆ, ನಿಮಗೆ ಹೇಳಿದ್ದೀನಿ ನಾನು ಏನ್ರಿಪ್ಪ ಇಲ್ಲೇ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಬರಬೇಕಿಲ್ಲೇ ಫಸ್ಟ್ ಕಂಪಲ್ಸರಿ. ಟು ಲ್ಯಾಂಡ್ ಲಾರ್ಡ್ ಹೆಸರು ಗೊತ್ತಿಲ್ಲ ನಮಗೆ, ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಆಮೇಲೆ ಇಲ್ಲಿ ಏನು ಬರಿಬೇಕ್ರಿಪ್ಪ ಇಲ್ಲೇ ಬಾಯ್, ಏನಿದು ಬಾಯ್ ಪ್ರಾಫಿಟ್, ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರಿಬೇಕು. ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ರಾಯಲ್ಟಿ ಅಕೌಂಟ್ ಏನು ಯಾವ ಅಕೌಂಟ್ ಪ್ರಿಪೇರ್ ಮಾಡತ್ತೀರಿ ನೀವು? ರಾಯಲ್ಟಿ ಅಕೌಂಟ್ ಅಂದರೆ ಯಾವ ಕಾಲಮ್ಗೆ ಫೋಕಸ್ ಮಾಡ್ಬೇಕು ನೀವು? ಬರೀ ರಾಯಲ್ಟಿ ಕಾಲಮ್ ಅಷ್ಟೇ ಫೋಕಸ್ ಮಾಡ್ಬೇಕು ನೀವು. ರಾಯಲ್ಟಿ ಕಾಲಮ್ ನೀವು ಪ್ರಿಪೇರ್ ಮಾಡತ್ತೀರಿ, ಅದಕ್ಕೆ ಯಾವ ಕಾಲಮ್ ಫೋಕಸ್ ಮಾಡ್ಬೇಕು ನೀವು? ಬರೀ ರಾಯಲ್ಟಿ ಕಾಲಮ್ ಅಷ್ಟೇ ಫೋಕಸ್ ಮಾಡ್ಬೇಕು ನೀವು. ರಾಯಲ್ಟಿ ಕಾಲಮ್ ಫಸ್ಟ್ ಇಯರ್. ಓಕೆ, ಫಸ್ಟ್ ಇಯರ್ 2011 ಅದು ಮಾಡತ್ತೀರಿ ನೀವು. 2011 ಅದೇ 2011 ರಾಯಲ್ಟಿ ಎಷ್ಟು ಐತ್ರಿಪ್ಪ? ರಾಯಲ್ಟಿ 7500 ರುಪೀಸ್ ಐತ್ರಿ. ಅದಕ್ಕೆ ಅದು ಬರೀರಿಪ್ಪ 7500 ರುಪೀಸ್ ಅಂತ. 7500 ಸೇಮ್ ಅದು ಟೋಟಲ್ ಇಲ್ಲೇ ಬರೀಬೇಕು. 7500 ಟೋಟಲ್ ಬರೀಬೇಕಿಲ್ಲ. ಡನ್. ನೆಕ್ಸ್ಟ್ ಸೇಮ್ ಟೋಟಲ್ ಇಲ್ಲೇ 7500 ಸೇಮ್ ಅದು ಅಮೌಂಟ್ ಇಲ್ಲೇ ಹಾಕ್ಬೇಕು 7500. ಡನ್ ಆತ್ ನೋಡ್ರಿಪ್ಪ, ಅದು ಫಸ್ಟ್ ಇಯರ್ ಮುಗಿತ್ರಿ. ನೆಕ್ಸ್ಟ್ 2011 ಆದಮೇಲೆ ಏನು ರೀ? 2012 ಬರೀರಿ. 2012 ಇಲ್ಲೇನು ಸೇಮ್ 2012 ಏನ್ರಿ ಮತ್ತೆ ಸೇಮ್ ಕಾಪಿ ಪೇಸ್ಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಆಮೇಲೆ ಏನ್ರಿ ಇಲ್ಲಿ ಏನ್ರಿಪ್ಪ ಇಲ್ಲಿ ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸರಿ, ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಮತ್ತೇನಂತ ಇದು by profit and loss account. ಕರೆಕ್ಟಾ? ಓಕೆ, ಎಷ್ಟು ಯಾವ ಇಯರ್ಗೆ ಹೋಗ್ಬೇಕು ನೀವು? 2012 ಇಲ್ಲೇ ಬರ್ರಿ. 2012 ಎಷ್ಟು ಐತ್ರಿಪ್ಪ ರಾಯಲ್ಟಿ? ರಾಯಲ್ಟಿ ಎಷ್ಟು ಐತ್ರಿ? 10,500 ರುಪೀಸ್ ಐತ್ರಿ. ಅದಕ್ಕೆ ಬರ್ರಿಪ್ಪ 10,500 ಅಂತ. ಬರೀ ರಾಯಲ್ಟಿ ಕಾಲಮ್ ಅಷ್ಟೇ ಫೋಕಸ್ ಮಾಡಿರಿ ನೀವು. ಇಲ್ಲೇ 10,500 ಕರೆಕ್ಟಾ? ಸೇಮ್ ಟೋಟಲ್ ಇಲ್ಲೇ ಬರೀಬೇಕು 10,500. ಸೇಮ್ ಇಲ್ಲೇ 10,500. ಡನ್. ಇದು ಸೆಕೆಂಡ್ ಇಯರ್ ಮುಗಿತ್ರಿ. ಇದು ಆದಮೇಲೆ ಏನ್ರಿಪ್ಪ 2013 ಬ್ರ್ಯಾಕೆಟಲ್ಲಿ ಏನ್ರಿಪ್ಪ ಇದು ಸ್ಟ್ರೈಕ್, ಬ್ರ್ಯಾಕೆಟಲ್ಲಿ ಸ್ಟ್ರೈಕ್. ಏನ್ರಿಪ್ಪ ಮತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಲ್ಲ, ಅದು ಪ್ರಾಫಿಟ್ ಆ್ಯಂಡ್ ಲಾಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಆಮೇಲೆ ಇಲ್ಲಿ ಏನ್ರಿಪ್ಪ ಯಾವ ಇಯರ್ದು? ಸೇಮ್ 2013 ಬ್ರ್ಯಾಕೆಟಲ್ಲೇ ಸ್ಟ್ರೈಕ್. ಎಷ್ಟು ಮಂತ್ ಅಂತ ಕೊಟ್ಟಿಲ್ಲ. ಓಕೆ, ಇಲ್ಲೇನ್ರಿಪ್ಪ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಕಾಪಿ ಪೇಸ್ಟ್, ಕಾಪಿ ಪೇಸ್ಟ್. ಓಕೆ, ಸ್ಟ್ರೈಕ್ 2013 ಇಲ್ಲ ಐತ್ರಿ. 2013 ಇಲ್ಲ ಐತ್ರಿ. ಅವಾಗ ರಾಯಲ್ಟಿ ಎಷ್ಟು ಐತ್ರಿಪ್ಪ? 6,000 ರುಪೀಸ್ ಐತ್ರಿ ರಾಯಲ್ಟಿ. ಅವಾಗ ಎಷ್ಟು ರೀ? 6,000 ರುಪೀಸ್. ಅದು 6,000 ರುಪೀಸ್ ಇಲ್ಲೇ ಬರ್ರಿ, 6,000 ರುಪೀಸ್. ಆಮೇಲೆ ಇಲ್ಲೇ ಸೇಮ್ 6,000 ರುಪೀಸ್ ರಾಯಲ್ಟಿ. ಆಮೇಲೆ ಟೋಟಲ್ ಎಷ್ಟ್ರಿಪ್ಪ? ಸೇಮ್ 6,000 ರುಪೀಸ್ ಟೋಟಲ್, 6,000. ಆಮೇಲೆ ಇಲ್ಲೇ 6,000. ಡನ್ ಆಯ್ತು ನೋಡ್ರಿಪ್ಪ. ಈಗೇನ್ರಿ ಈಗ 14 ಅಲ್ಲ, ಈಗ 2014 ಏನ್ರಿ ಮತ್ತು ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಾಪಿ ಪೇಸ್ಟ್, ಕಾಪಿ ಪೇಸ್ಟ್. ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಆಮೇಲೆ ಇಲ್ಲೇನ್ರಿಪ್ಪ ಮತ್ತು 2014 ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಕಾಪಿ ಪೇಸ್ಟ್.
ಲ್ಯಾಂಡ್ ಲಾರ್ಡ್ ಅಕೌಂಟ್ ಕಾಪಿ ಪೇಸ್ಟ್. ಕರೆಕ್ಟಾ? ಯಾವ ಇಯರ್ ನೋಡ್ಬೇಕ್ರಿಪ್ಪ ಈಗ? 2014. 2014 ರಾಯಲ್ಟಿ ಎಷ್ಟೈತ್ರಿ ಇಲ್ಲಿ? 8000 ರುಪೀಸ್ ಐತ್ರಿ. ಅದಕ್ಕೆ 8000 ರುಪೀಸ್ ಅಂತ ಬರೀರಿ ಇಲ್ಲಿ. ಸೊ 8000 ಅಲ್ಲ, 8000 ರುಪೀಸ್. ಇಲ್ಲಿ ಸೇಮ್ ರೀಪ 8000 ರುಪೀಸ್. 8000. ಆಮೇಲೆ ಟೋಟಲ್ ಎಷ್ಟ್ರಿಪ್ಪ? 8000 ರುಪೀಸ್. ಇಲ್ಲೇ ಸೇಮ್ 8000. ಆಯ್ತು ನೋಡ್ರಿ 2014. ಈಗೇನ್ರಿಪ್ಪ ಈಗ 2015. 2015 ಸೇಮ್ ರೀ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಕಾಪಿ ಪೇಸ್ಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಕಾಪಿ ಪೇಸ್ಟ್. ಆಮೇಲೆ ಇಲ್ಲಿ ಏನ್ರಿಪ್ಪ? ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಕಾಪಿ ಪೇಸ್ಟ್. ಎಕ್ಸಾಮಲ್ಲೇ ಕಾಪಿ ಪೇಸ್ಟ್ ಮಾಡೋಕೆ ಬರೋಂಗಿಲ್ಲ, ಬಟ್ ನೀವು ಬರೀಬೇಕಲ್ಲೇ. 2015 ಕರೆಕ್ಟಾ? 2015 ರಾಯಲ್ಟಿ ಎಷ್ಟಿತ್ರಿಪ್ಪ? ಇದು 11,000. ಎಷ್ಟಿತ್ರಿ ರಾಯಲ್ಟಿ? 11,000 ಐತ್ರಿ. 11,000 ಅಂತ ಬರೀರಿಲ್ಲ. ರಾಯಲ್ಟಿ 11,000. ಇಲ್ಲೇನು 11,000. ಈಗ ಟೋಟಲ್ ಮಾಡ್ಬೇಕು. ಟೋಟಲ್ ಎಷ್ಟು ರೀ? 11,000 ಟೋಟಲ್. 11,000. ಇಲ್ಲೇನು 11,000. ನೆಕ್ಸ್ಟ್ ಇದು 15 ಮುಗಿದ ಮೇಲೆ ಏನ್ರಿಪ್ಪ? ಮುಗಿತಲ್ಲ ಅದು? ಮುಗಿತ್ರಿ. ಈಗ ಏನ್ರಿಪ್ಪ? ಇದು ಬರಂಗಿಲ್ಲ. ಇದು ಡಿಲೀಟ್ ಮಾಡಬೇಕಿದು. ಡಿಲೀಟ್. ಆಯ್ತು ನೋಡ್ರಿ. 2015 ಲಾಸ್ಟ್. ಇದು ಏನ್ರಿಪ್ಪ? ನಿಮ್ದು ರಾಯಲ್ಟಿ ಅಕೌಂಟ್. ಏನ್ರಿ? ಬರೀ ರಾಯಲ್ಟಿ ಕಾಲಮ್ ಅಷ್ಟು ಫೋಕಸ್ ಮಾಡ್ಬೇಕು. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಲ್ಯಾಂಡ್ ಲಾರ್ಡ್ ಹೆಸರು ಕೊಟ್ಟಿದ್ದಂದ್ರೆ ಟು ಮಿಸ್ಟರ್ ಡ್ಯಾಶ್ ಅಕೌಂಟ್, ಆಮೇಲೆ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹಾಕ್ರಿ. ಇದು ಅಮೌಂಟ್ ಹಾಕಬೇಕೆಲ್ಲ. ತಿಳಿತ್ರಿ? ಆಯ್ತು ನೋಡ್ರಿಪ್ಪ ಅದು ರಾಯಲ್ಟಿ ಅಕೌಂಟ್. समझ में आप लोगों को? क्या करना? अकाउंट रेडी करना. किसका अकाउंट रेडी करना? इन दी बुक्स ऑफ. पहले देखना किसका? इन दी बुक्स ऑफ धारवाड़ कोयलरी लिमिटेड बोल के दिया उन्हें. यहाँ पे डालो इन दी बुक्स ऑफ धारवाड़ कोयलरी लिमिटेड कंपनी लिमिटेड बोल के यहाँ पे जैसा वैसा डालो. उसके अंदर कौन सा अकाउंट रेडी करना? पहले तुम्हें रॉयल्टी अकाउंट बनाना. पहले कौन सा अकाउंट बनाना? रॉयल्टी अकाउंट. इसलिए रॉयल्टी अकाउंट. यहाँ पे डेबिट डालो, यहाँ पे क्रेडिट डालो. ईयर पर्टिकुलर्स रुपीज, ईयर पर्टिकुलर्स रुपीज. एक बात ऐसा करो, रॉयल्टी अकाउंट के अंदर दो फिक्स रहते हैं. एक तो टू लैंडलॉर्ड अकाउंट फिक्स रहता है, एक तो बाय प्रॉफिट एंड लॉस अकाउंट फिक्स रहता है. दोनों फिक्स रहते हैं कंपलसरी. ईयर कितने हैं वो? 11, 12, 13, 14, 15 डालने का. 11, 12, 13 स्ट्राइक है. 13 में स्ट्राइक है. 14, 15 सेम. 11, 12, 13 है स्ट्राइक है. 14, 15. टू लैंडलॉर्ड अकाउंट सबको कॉपी पेस्ट डालो. टू लैंडलॉर्ड अकाउंट. यहाँ पे बाय प्रॉफिट एंड लॉस अकाउंट सबको कॉपी पेस्ट डालो. पहले 11 में 2011 में रॉयल्टी कितना है? सिर्फ रॉयल्टी कॉलम फोकस करना. कौन सा कॉलम फोकस करना? सिर्फ रॉयल्टी कॉलम उतना ही फोकस करना. क्यों बोलते हो? रॉयल्टी अकाउंट है यहाँ पे, इसलिए रॉयल्टी कॉलम उतना ही फोकस करना. 2011 में रॉयल्टी कितना है? 7,500. इसीलिए 7,500 उसी को टोटल करो. 7,500 सेम टोटल 7,500 है और यहाँ पे भी 7,500. समझ में आया? ओके. नेक्स्ट है 2011 में 2012 में रॉयल्टी कितना है? 10,500. इसीलिए टू लैंडलॉर्ड में 10,500 टोटल 10,500 सेम एंड सेम अमाउंट. समझ में आया? नेक्स्ट 13 में स्ट्राइक है. उस टाइम पे रॉयल्टी कितना है? 6,000. इसीलिए लैंडलॉर्ड में 6,000 टोटल भी सेम. यहाँ पे भी टोटल सेम, यहाँ पे भी टोटल सेम. समझ में आया नहीं? ओके. नेक्स्ट है 14 में. क्या है? 14 में रॉयल्टी कितना है? 8,000 रुपीज. इसीलिए टू लैंडलॉर्ड अकाउंट में 8,000. समझ में आया? 8,000. उसके बाद में टोटल भी 8,000. यहाँ पे भी टोटल सेम 8,000. यहाँ पे प्रॉफिट एंड लॉस अकाउंट 8,000. ओके. उसके बाद में 15 में रॉयल्टी कितना है आपका? 11,000 है. इसीलिए 15 में टू लैंडलॉर्ड अकाउंट 11,000 टोटल भी कितना है? 11,000. उसके बाद में यहाँ पे भी टोटल 11,000. यहाँ पे प्रॉफिट एंड लॉस भी 11,000. ये तुम्हारा क्या हुआ? रॉयल्टी अकाउंट. सिर्फ यही रॉयल्टी कॉलम उतना ही फोकस करना. रॉयल्टी कॉलम उतना ही फोकस करना. सेम अमाउंट यहाँ पे आना ईयर वाइज. ये है तुम्हारा ओवरऑल रॉयल्टी अकाउंट. समझ में आया? इजी है. ओके. प्लीज टेक द स्क्रीनशॉट ऑफ दिस रॉयल्टी अकाउंट. तो रॉयल्टी अकाउंट टेक डाउन द स्क्रीनशॉट. ಓಕೆ. ರಾಯಲ್ಟಿ ಅಕೌಂಟ್ ಮುಗಿದ ಮೇಲೆ ಏನು ರೆಡಿ ಮಾಡ್ಬೇಕ್ರಿಪ್ಪ? ಈಗ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ರೆಡಿ ಮಾಡ್ಬೇಕು. ಏನ್ರಿ? ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್.
ಬರ್ರಿ ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಏನ್ರಿ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೆಬಿಟ್ ಆಮೇಲೆ ಕ್ರೆಡಿಟ್ ನೀವು ಬರೀಬೇಕಿಲ್ಲ ಇಯರ್ ಪರ್ಟಿಕ್ಯುಲರ್ಸ್ ರುಪೀಸ್ ಇಯರ್ ಪರ್ಟಿಕ್ಯುಲರ್ಸ್ ರುಪೀಸ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ಗೆ ಓಕೆ ಬರ್ರಿ ನಿಮಗೆ ಯಾವಾಗಲೂ ನಾ ಫಸ್ಟ್ ಹೇಳಿದ್ರಿಪ್ಪ ಫಸ್ಟ್ ಇಯರ್ ಯಾವುದ್ರಿಪ್ಪ ಅದು 2011 ಅಲ್ಲ ಅದು 2011 ನಿಮಗೆ ನಾ ಹೇಳಿದ್ರಿಪ್ಪ ಫಸ್ಟ್ ಯಾರಿಗೆ ಕೊಡ್ಬೇಕು ನೀವು ಫಸ್ಟ್ ಯಾವಾಗಲೂ ಶಾರ್ಟ್ ವರ್ಕಿಂಗ್ಸ್ ಅಕೌಂಟಲ್ಲೇ ಫಸ್ಟ್ ಯಾವಾಗಲೂ ಟು ಲ್ಯಾಂಡ್ ಲಾರ್ಡ್ಗೆ ಕೊಡ್ಬೇಕು ನೀವು ಯಾವಾಗಲೂ ಫಸ್ಟ್ ಟು ಲ್ಯಾಂಡ್ ಲಾರ್ಡ್ಗೆ ಕೊಡ್ಬೇಕು ಅಕೌಂಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಕೊಡ್ಬೇಕು ನೀವು ಫಸ್ಟ್ ಅವರಿಗೆ ಕೊಡ್ಬೇಕು ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಬರ್ರಿ ಯಾವಾಗಲೂ ಫಸ್ಟ್ ಇಯರ್ ಎಲ್ಲೈತೆ ನೋಡ್ರಿಪ್ಪ 2011 ಏನಿದು ಫಸ್ಟ್ ಶಾರ್ಟ್ ವರ್ಕಿಂಗ್ಸ್ ಎಷ್ಟು ಬಂತ್ರಿ ಇಲ್ಲೇ 2500 ಏನ್ರಿ ಟು ಲ್ಯಾಂಡ್ ನೋಡ್ರಿ ಇಲ್ಲೇ ಇಯರ್ 2011 ಶಾರ್ಟ್ ವರ್ಕಿಂಗ್ಸ್ ಏನ್ರಿ ಶಾರ್ಟ್ ವರ್ಕಿಂಗ್ಸ್ ಅಕೌಂಟಲ್ಲಿ ಶಾರ್ಟ್ ವರ್ಕಿಂಗ್ಸ್ ಬಂತ ಡೆಫಿಸಿಟ್ ಬಂದ್ರೆ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಹಾಕ್ಬೇಕು ಡೆಫಿಸಿಟ್ ಅಂದ್ರೆ ಏನ್ರಿಪ್ಪ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಆಮೇಲೆ ಇದು ಏನಿದು ರಿಕವರ್ಡ್ ಬಂತಂದ್ರೆ ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ ರಿಕವರ್ಡ್ ಬಂತಂದ್ರೆ ಏನ್ರಿಪ್ಪ ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ ಆಮೇಲೆ ನಾಟ್ ರಿಕವರ್ಡ್ ಬಂತಂದ್ರೆ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೆನ್ಪಿಡ್ಕೊಳ್ಳಿ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಲ್ಲೇ ಏನ್ರಿ ಶಾರ್ಟ್ ಫಸ್ಟ್ ಇಯರ್ 2011 ಅಲ್ಲೇ ಫಸ್ಟ್ ಇಯರ್ 2011 ಅಲ್ಲೇ ಡೆಫಿಸಿಟ್ ಬಂತ್ರಿ ಡೆಫಿಸಿಟ್ ಎಷ್ಟು ಬಂತ್ರಿ ಇದು 2500 ರುಪೀಸ್ ಅದಕ್ಕೆ ಏನ್ರಿಪ್ಪ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 2500 ಸರ್ಪ್ಲಸ್ ಬಂದಿಲ್ಲ ರಿಕವರ್ಡ್ ಬಂದಿಲ್ಲ ನಾಟ್ ರಿಕವರ್ಡ್ ಬಂದಿಲ್ಲ ಸರ್ಪ್ಲಸ್ ನಮಗೆ ಸಂಬಂಧ ಇಲ್ಲ ರಿಕವರ್ಡ್ ಬಂದಿಲ್ಲ ನಾಟ್ ರಿಕವರ್ಡ್ ಬಂದಿಲ್ಲ ಓಕೆ ಬಾಯ್ ಏನ್ರಿ ಬಾಯ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಬರಂಗಿಲ್ಲ ರಿಕವರ್ಡ್ ಅಂದ್ರೆ ಏನ್ರಿಪ್ಪ ಬಾಯ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಬರೀಬೇಕು ನಾಟ್ ರಿಕವರ್ಡ್ ಅಂದ್ರೆ ಬಾಯ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರೀಬೇಕು ಓಕೆ 2012 ಅಲ್ಲೇ ಡೆಫಿಸಿಟ್ ಬಂದಿಲ್ಲ ಅಂದ್ರೆ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಬರಂಗಿಲ್ಲ ರಿಕವರ್ಡ್ ಅಮೌಂಟ್ ಬಂತ್ರಿ ಅದಕ್ಕೆ ಬಾಯ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರೀಬೇಕು ನಾಟ್ ರಿಕವರ್ಡ್ ಬಂದಿಲ್ಲ ಬಾಯ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರಂಗಿಲ್ಲ ನೆಕ್ಸ್ಟ್ 2013 ಅಲ್ಲೇ ಡೆಫಿಸಿಟ್ ಬಂದಿಲ್ಲ ಅಂದ್ರೆ ಏನ್ರಿಪ್ಪ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರಂಗಿಲ್ಲ ರಿಕವರ್ಡ್ ಅಮೌಂಟ್ ಬಂದಿಲ್ಲ ಅಂದ್ರೆ ಏನ್ರಿಪ್ಪ ಬಾಯ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಬರಂಗಿಲ್ಲ ನಾಟ್ ರಿಕವರ್ಡ್ ಅಮೌಂಟ್ ಬಂದಿಲ್ಲ ಅಂದ್ರೆ ಏನ್ರಿಪ್ಪ ಬಾಯ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರಂಗಿಲ್ಲ ನೆಕ್ಸ್ಟ್ 14 ಅಲ್ಲೇ ಡೆಫಿಸಿಟ್ ಅಮೌಂಟ್ ಬಂದಿಲ್ಲ ಅಂದ್ರೆ ಏನ್ರಿ ಡೆಫಿಸಿಟ್ ಅಮೌಂಟ್ ಬಂತ್ರಿ ಅಂದ್ರೆ ಏನ್ರಿಪ್ಪ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರೀಬೇಕು 2000 ರುಪೀಸ್ ರಿಕವರ್ಡ್ ಅಮೌಂಟ್ ಬಂದಿಲ್ಲ ಅಂದ್ರೆ ಏನ್ರಿಪ್ಪ ಬಾಯ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಬರಂಗಿಲ್ಲ ನಾಟ್ ರಿಕವರ್ಡ್ ಅಮೌಂಟ್ ಬಂತ್ರಿ ಅಂದ್ರೆ ಏನ್ರಿಪ್ಪ ಬಾಯ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರೀಬೇಕು 2000 ರುಪೀಸ್ ಓಕೆ 2015 ಅಲ್ಲೇ ಡೆಫಿಸಿಟ್ ಅಮೌಂಟ್ ಬಂದಿಲ್ಲ ಅಂದ್ರೆ ಏನ್ರಿ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಬರಂಗಿಲ್ಲ ರಿಕವರ್ಡ್ ಅಮೌಂಟ್ ಬಂತ್ರಿ ಅಂದ್ರೆ ಬಾಯ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರೀಬೇಕು ನಾಟ್ ರಿಕವರ್ಡ್ ಅಮೌಂಟ್ ಬಂದಿಲ್ಲ ಅಂದ್ರೆ ಏನ್ರಿ ಬಾಯ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರಂಗಿಲ್ಲ ಓಕೆ ಬರ್ರಿ ಇಲ್ಲಿ 2011 ಅಲ್ಲೇ ಡೆಫಿಸಿಟ್ ಐತ್ರಿ ಅಂದ್ರೆ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ರಿಕವರ್ಡ್ ಇಲ್ಲ ನಾಟ್ ರಿಕವರ್ಡ್ ಇಲ್ಲ ಓಕೆ ಬರ್ರಿ ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಲ್ಲೇ 2011 ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಬರೀಬೇಕು ಎಷ್ಟು ಇಪ್ಪತ್ತು 11 ಅಲ್ಲೇ ಲ್ಯಾಂಡ್ ಲಾರ್ಡ್ ಅಕೌಂಟ್ 2500 ರುಪೀಸ್ ಶಾರ್ಟ್ ವರ್ಕಿಂಗ್ಸ್ 2500 ರುಪೀಸ್ ಅಂತ ಹಾಕಿರಿ 2500 ರುಪೀಸ್ ಈಗ ಇಲ್ಲೇ ರಿಕಾರ್ಡ್ ಅಮೌಂಟ್ ಇಲ್ಲ ಅಂದ್ರೆ ಬಾಯ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಬರಂಗಿಲ್ಲ ನಾಟ್ ರಿಕಾರ್ಡ್ ಇಲ್ಲ ಬಾಯ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರಂಗಿಲ್ಲ ಓಕೆ ಎಷ್ಟು ಬರ್ತೈತೆ ರೀ 2500 ಸೇಮ್ ಅಮೌಂಟ್ ಇಲ್ಲೇ 2500 ಸೇಮ್ ಅಮೌಂಟ್ ಮೇಲೆ 2500 ಇದು ಏನ್ರಿಪ್ಪ ಇದು 2011 ಕೊಡ್ಬೇಕಾ ಇಲ್ಲಿ ಏನ್ರಿ ಬಾಯ್ ಬ್ಯಾಲೆನ್ಸ್ ಅಲ್ಲ ಅದು ಬಾಯ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಮುಗಿತ್ರಿ ಇಲ್ಲಿ ಬಾಯ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಇಲ್ಲೇ ಐತ್ರಿ 2500 ರುಪೀಸ್ ಇಲ್ಲಿ ಏನ್ರಿಪ್ಪ ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇಲ್ಲೇ ಬರೀಬೇಕು 2012 ಅಂತ ಬರೀಬೇಕು ಇಲ್ಲೇ ಬಾಜು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿತ್ತು 2500 ರುಪೀಸ್ ಇಲ್ಲೇ 2500 ರುಪೀಸ್ ಡನ್ ಯಾವ ಇಯರ್ ಇದು 2012 ಅಲ್ಲೇ ಬರ್ರಿ 2012 ಅಲ್ಲೇ ಡೆಫಿಸಿಟ್ ಇಲ್ಲ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರಂಗಿಲ್ಲ ರಿಕವರ್ಡ್ ಅಮೌಂಟ್ ಐತ್ರಿ ಎಷ್ಟೈತ್ರಿ 500 ರುಪೀಸ್ ಅಂದ್ರೆ ಬಾಯ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರೀಬೇಕು ಬಾಯ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಬರೀಲ್ಲೇ ಬಾಯ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರೀಬೇಕಿಲ್ಲ 2012
ಬಾಯ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರೀಬೇಕು. ಬಾಯ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಎಷ್ಟಿತ್ತು ರೀ? ಬಾಯ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂದ್ರೆ ಏನಿದು? ರಿಕವರ್ ಅಂದರೆ ಏನು ರೀ? ರಿಕವರ್ ಅಮೌಂಟ್ ಎಷ್ಟಿದ್ದು? 500 rupees. ಅದಕ್ಕೆ 500 rupees ಬರೀರಿಲ್ಲ, 500 rupees. ಇದು ಐತ್ರಿ ನಾಟ್ ರಿಕವರ್ಡ್ ಐತ್ರಿ. ನಾಟ್ ರಿಕವರ್ಡ್ ಇಲ್ಲ ಅಂದ್ರೆ ಏನ್ರಿಪ್ಪ? ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರಂಗಿಲ್ಲ. ಇಲ್ಲೇ ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರಂಗಿಲ್ಲ, ಯಾಕಂದರೆ ನಾಟ್ ರಿಕವರ್ಡ್ ಇಲ್ಲ ಇಲ್ಲೇ. ಬರೀ ಇಲ್ಲೇ 2500 ಜಾಸ್ತಿ ಐತ್ರಿ, ಇಲ್ಲೇ ಜಾಸ್ತಿ ಐತ್ರಿ 2500 rupees. 2500 ಸೇಮ್ 2500 ಇಲ್ಲೇ. ಈಗ 2500 ಮೈನಸ್ 500 ಎಷ್ಟು ಬಂತ್ರಿ? ಇಲ್ಲೇ ಬ್ಯಾಲೆನ್ಸ್ ಹೊಡಿತೀರಿ, ಇಲ್ಲೇ 2000 rupees ಬ್ಯಾಲೆನ್ಸ್ ಹೊಡಿತೀರಿ. 2000 rupees ಬ್ಯಾಲೆನ್ಸ್ ಹೊಡಿತೀರಿ. ಇದು 2000 rupees ಏನ್ರಿ? ಇದು ಬಾಯ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಏನ್ರಿ? ಬಾಯ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಬಾಯ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಓಕೆ, ನೆಕ್ಸ್ಟ್ ಇಲ್ಲಿ ಬಾಯ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 2000 rupees ಐತ್ರಿ. 2000 rupees ಐತ್ರಿ. ಇಲ್ಲಿ ಏನ್ರಿಪ್ಪ? ಟು ಬ್ಯಾಲೆನ್ಸ್ ಬ್ರಾಡ್ ಆನ್ ಬರಬೇಕಲ್ಲ. ಇಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದು? 2000 rupees. ಅದಕ್ಕೆ 2000 rupees ಇಲ್ಲೇ ಬರೀರಿ. 2000 rupees. ಇಯರ್ ಯಾವುದ್ರಿಪ್ಪ? 2013. ಈಗ ಎಲ್ಲಿ ಹೋಗ್ಬೇಕು ನೀವು? ಈಗ 2013 ಅಲ್ಲೇ ಹೋಗ್ಬೇಕು. ಬರ್ರಿ 2013 ಏನೈತ್ರಿಪ್ಪ? ಸ್ಟ್ರೈಕ್ ಐತ್ರಿ. ಸ್ಟ್ರೈಕ್ ಅಂತ ಬರೀರಿ ಇಲ್ಲೇ. ಸ್ಟ್ರೈಕ್ ಏನ್ರಿಪ್ಪ ಇಲ್ಲ? 13 ಏನೈತ್ರಿಪ್ಪ ಇಲ್ಲ? ಡೆಫಿಸಿಟ್ ಅಮೌಂಟ್ ಇಲ್ಲ ಅಂದ್ರೆ ಏನ್ರಿಪ್ಪ? ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರಂಗಿಲ್ಲ. ರಿಕವರ್ಡ್ ಅಮೌಂಟ್ ಇಲ್ಲ ಅಂದರೆ ಬಾಯ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರಂಗಿಲ್ಲ. ನಾಟ್ ರಿಕವರ್ಡ್ ಅಮೌಂಟ್ ಇಲ್ಲ ಅಂದ್ರೆ ಏನ್ರಿ? ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರಂಗಿಲ್ಲ. ಓಕೆ, 2000 ಹೆಂಗೈತೆ ನೋಡ್ರಿಪ್ಪ, ಅಷ್ಟು ಬರೀರಿ. ಸೇಮ್ ಟು ಸೇಮ್ 2000 rupees. ಏನೂ ಇಲ್ಲ ಇಲ್ಲಿ. ಆ ಇಯರ್ 2000 rupees. ಆಮೇಲೆ ಇಲ್ಲಿ ಸೇಮ್ 2000 rupees. ಮೇಲೆ ಸೇಮ್ 2000 rupees. ಇದು ಏನ್ರಿದು? ಬಾಯ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಇದು ಬಾಯ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಇಯರ್ ಯಾವುದ್ರಿಪ್ಪ? ಇದು ಇಯರ್ 2013 ಬ್ರಾಕೆಟಲ್ಲೇ ಸ್ಟ್ರೈಕ್. ಆಗಿತ್ತು ನೋಡ್ರಿಪ್ಪ. ಇಲ್ಲೇ ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇಲ್ಲೇ ಐತ್ರಿ 2000 rupees. ಈಗ ಇಲ್ಲೇ ಏನ್ರಿಪ್ಪ? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೀಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟೈತ್ರಿ? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಮೌಂಟ್ ಇದು 2000 rupees. ಅದು 2000 rupees ಇಲ್ಲೇ ಬರೀರಿ. 2000 rupees. ಇಯರ್ ಯಾವುದ್ರಿಪ್ಪ? ಈಗ 2014. ಓಕೆ, ಈಗ 14ಗೆ ಹೋಗ್ಬೇಕು ನೀವು. 14 ಇಲ್ಲ ಐತ್ರಿಪ್ಪ. 14 ಆ ಇಯರ್ ಐತ್ರಿ. ಡೆಫಿಸಿಟ್ ಐತ್ರಿ. ಆ ಇಯರ್ ಏನೈತ್ರಿಪ್ಪ? ಡೆಫಿಸಿಟ್ ಐತ್ರಿ. ಡೆಫಿಸಿಟ್ ಎಷ್ಟ್ರಿಪ್ಪ? ಇದು 2000 rupees. ಅಂದರೆ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರೀಬೇಕು. 2000 rupees ಹಾಕ್ಬೇಕು. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರೀಬೇಕು. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಎಷ್ಟು ಹಾಕ್ಬೇಕದು? 2000 rupees ಅಲ್ಲ ಅದು? 2000 rupees. ಇಲ್ಲೇ ಹೋಗ್ಬೇಕದು. ಯಾಕ್ರಿ 2000 rupees ಎಲ್ಲೈತೆ ನೋಡ್ರಿಪ್ಪ. 2014 ಡೆಫಿಸಿಟ್ ಅಮೌಂಟ್ ಬಂತ್ರಿ. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರೀಬೇಕು. 2000 rupees ಹಾಕ್ಬೇಕು. ಓಕೆ, 2000 rupees ಹಾಕ್ಬೇಕು. ಈಗ ಮತ್ತೆ ಆ ಇಯರ್ ರಿಕವರ್ಡ್ ಅಮೌಂಟ್ ಐತ್ರಿ? ಇಲ್ಲ ಅಂದರೆ ಬಾಯ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರಂಗಿಲ್ಲ. ಆಮೇಲೆ ನಾಟ್ ರಿಕವರ್ಡ್ ಅಮೌಂಟ್ ಐತ್ರಿ? ಐತ್ರಿ. ಅಂದರೆ ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೀಬೇಕು. ಏನ್ರಿ? ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೀಬೇಕು. ಯಾಕ್ರಿ? ನಾಟ್ ರಿಕವರ್ಡ್ ಅಮೌಂಟ್ ಐತ್ರಿ. ಅದಕ್ಕೆ ಏನ್ರಿಪ್ಪ? ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕ್ಬೇಕು. 2014 ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕ್ಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕ್ಬೇಕು. ಎಷ್ಟ್ರಿ? 14 ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. 14 ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಿದು? ನಾಟ್ ರಿಕಾರ್ಡ್ ಅಂದರೆ ಎಷ್ಟ್ರಿ? 2000 rupees. ಅದು 2000 rupees ಇಲ್ಲೇ ಬರೀರಿ. 2000 rupees ಅಂತ. 2000 rupees. ಓಕೆ, ಎಲ್ಲ ಮುಗೀತಲ್ಲ? ಈಗ ಟೋಟಲ್ ಮಾಡಿರಿ. 2000 ಎಷ್ಟಿದ್ದು? 4000 rupees ಟೋಟಲ್.
4000 rupees. ಸೇಮ್ 4000 rupees ಇಲ್ಲಿ ಬರೀಬೇಕು. ಈಗ 4000 ಮೈನಸ್ 2000 ಮಾಡ್ರಿ ಎಷ್ಟು ಬಂದ್ರಿ ಇಲ್ಲಿ 2000 rupees ಬ್ಯಾಲೆನ್ಸ್ ಉಳಿದ್ರಿ. ಇದು 2000 ಏನಿದ್ದು ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಓಕೆ, ಇಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಇಲ್ಲೇ ಐತ್ರಿ. ಈಗ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇಲ್ಲೇ ಬರೀಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದ್ದು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 2000 rupees ಇಲ್ಲಿ ನೋಡ್ರಿ 2000 rupees ಇಲ್ಲಿ ಬರೀಬೇಕು. ಯಾವ ಇಯರ್ ಇಪ್ಪ ಇದು 15 ಅಲ್ಲ ಇದು 2015 ಸಾರಿ 15 ಕರೆಕ್ಟಾ. ಈಗ 2015 ಅಲ್ಲೇ ಬರ್ರಿ. 2015 ಅಲ್ಲೇ ಏನ್ರಿಪ್ಪ ಇಲ್ಲೇ ಅದು ಡೆಫಿಸಿಟ್ ಅಮೌಂಟ್ ಇಲ್ಲ. ಏನ್ರಿ ಡೆಫಿಸಿಟ್ ಅಮೌಂಟ್ ಇಲ್ಲ ಅಂದರೆ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರಂಗಿಲ್ಲ. ರಿಕವರ್ಡ್ ಅಮೌಂಟ್ ಐತ್ರಿ. ಹಾಂ ಐತ್ರಿ, ರಿಕವರ್ಡ್ ಅಮೌಂಟ್ ಐತ್ರಿ. ಅದಕ್ಕೆ ಏನ್ರಿಪ್ಪ ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರೀಬೇಕು. ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ 1000 rupees. 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 ಓಕೆ, ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ 1000 rupees ಹಾಕ್ರಿ. ಇಲ್ಲೈತೆ ನೋಡ್ರಿ ಡೆಫಿಸಿಟ್ ಅಮೌಂಟ್ ಇಲ್ಲ. ಅದಕ್ಕೆ ಏನ್ರಿಪ್ಪ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರಂಗಿಲ್ಲ. ರಿಕವರ್ಡ್ ಅಮೌಂಟ್ ಐತ್ರಿ. ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ 1000 rupees. ಈಗ ನಾಟ್ ರಿಕವರ್ಡ್ ಅಮೌಂಟ್ ಇಲ್ಲ. ಅದಕ್ಕೆ ಏನ್ರಿಪ್ಪ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರಂಗಿಲ್ಲ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರಂಗಿಲ್ಲ. ಈಗ 2000 ಐತ್ರಿಪ್ಪ. 2000 ಟೋಟಲ್ ಮಾಡಿರಿ 2000 rupees. ಸೇಮ್ 2000 rupees ಇಲ್ಲೇ ಟೋಟಲ್ ಮಾಡಿರಿ. 2000 rupees ಇಲ್ಲಿ ಟೋಟಲ್ ಮಾಡಿರಿ. ಆಮೇಲೆ ಏನ್ರಿಪ್ಪ ಬ್ಯಾಲೆನ್ಸ್ ಉಳಿತ್ರಿ ಇಲ್ಲೇ 2000 ಮೈನಸ್ 1000 ಬ್ಯಾಲೆನ್ಸ್ ಉಳಿತ್ರಿ. 1000 rupees ಬ್ಯಾಲೆನ್ಸ್ ಉಳಿತ್ರಿ. ಇದು ಏನ್ರಿಪ್ಪ ಇದು ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 1000 rupees. ನೆಕ್ಸ್ಟ್ ಇಲ್ಲಿ ಐತ್ರಿ. ಇದು ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಇಲ್ಲಿ ಐತ್ರಿಪ್ಪ. ಇಲ್ಲಿ ಏನು ಬರೀಬೇಕು ಈಗ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೀಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 1000 rupees ಅಲ್ಲದು 1000 rupees ಇಲ್ಲಿ ಟ್ರಾನ್ಸ್ಫರ್ ಮಾಡಿರಿ. 1000 rupees. ಇಯರ್ ಯಾವ್ದು ರೀಪ ಇದು 2016. ಇನ್ನೂ ಬಂದಿಲ್ಲ ಬಟ್ ಮುಂದೆ ಬರ್ತೈತಿ 2016. ಕರೆಕ್ಟಾ. ಇದು ಬರಂಗಿಲ್ಲ, ಈ ಕಾಲಮ್ಸ್ ಬರಂಗಿಲ್ಲ. ಆಯ್ತು ನೋಡ್ರಿಪ್ಪ. ಅಲ್ಲೇ 2016 ಇಲ್ಲ. ಇಲ್ಲೇ 16 ಇಲ್ಲ. ಅದಕ್ಕೆ ಏನ್ರಿಪ್ಪ 2015 ಮಟ್ಟ ಮಾಡಿರಿ. ಅದು 16ಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡಿಬಿಡ್ರಿ. ಇಲ್ಲೇ ಮುಗೀತು. ಇದು ಏನ್ರಿ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಇದು ಏನಿದು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಓಕೆ, ಓಕೆ ಬರಿಲ್ಲೇ. ओके मुगीतल ಅದು शॉर्ट वर्किंग्स अकाउंट मुगीतल. ओके अब आओ यहाँ पे हिंदी मीडियम से. यहाँ पे देखो हमारा क्या हुआ, रॉयल्टी अकाउंट रेडी हुआ. अब इसके बाद कौन सा अकाउंट रेडी करना हम लोग, शॉर्ट वर्किंग्स अकाउंट रेडी करना. यहाँ पे डेबिट, यहाँ पे क्रेडिट, ईयर पर्टिकुलर्स रुपीज, ईयर पर्टिकुलर्स रुपीज. ठीक है. अब सेम 2011 पहले देखो यहाँ पे शॉर्ट वर्किंग्स अकाउंट के अंदर, शॉर्ट वर्किंग्स अकाउंट के अंदर क्या रेडी करना बोल के फर्स्ट ईयर जाएंगे, पहले 2011 में जाएंगे. इसमें क्या देखना, सबसे पहले डेफिसिट का कॉलम देखना. किसका देखना कॉलम है, शॉर्ट वर्किंग्स अकाउंट के अंदर है. सबसे पहले ईयर में जाना, क्या देखना, डेफिसिट का कॉलम देखना. डेफिसिट कॉलम में अमाउंट है, हाँ है, डेफिसिट कॉलम में अमाउंट है. कितना अमाउंट है, 2500 रुपीज. डेफिसिट के कॉलम में अगर अमाउंट है तो टू लैंडलॉर्ड अकाउंट करके आना. क्या करके आना, टू लैंडलॉर्ड अकाउंट करके आना. ठीक है. ओके ये हुआ. उसके बाद में रिकवर्ड कॉलम के अंदर आना. किसके अंदर आना, रिकवर्ड कॉलम के अंदर आना. अगर रिकवर्ड कॉलम के अंदर अमाउंट है तो क्या आना, बाय लैंडलॉर्ड अकाउंट करके आना. रिकवर्ड कॉलम के अंदर अमाउंट है तो क्या करके आना, बाय लैंडलॉर्ड अकाउंट करके आना. ये याद रख लो. अगर डेफिसिट के कॉलम के अंदर अमाउंट है तो क्या आना, जर्नल एंट्री टू लैंडलॉर्ड अकाउंट बोल के आना. अगर रिकवर्ड कॉलम के अंदर अमाउंट है तो बाय लैंडलॉर्ड अकाउंट बोल के आना. ठीक है, याद रख लो.
अगर नॉट रिकवर्ड कॉलम के अंदर अमाउंट है, अगर नॉट रिकवर्ड कॉलम के अंदर अमाउंट है तो क्या करके आना, बाय प्रॉफिट एंड लॉस अकाउंट बोल के आना। क्या बोल के आना, बाय प्रॉफिट एंड लॉस अकाउंट बोल के आना। ये तीन याद रख लो। डेफिसिट कॉलम के अंदर अमाउंट है तो टू लैंडलॉर्ड अकाउंट, उसके बाद में रिकवर्ड कॉलम के अंदर अमाउंट है तो बाय लैंडलॉर्ड अकाउंट, अगर नॉट रिकवर्ड कॉलम के अंदर अमाउंट है तो बाय प्रॉफिट एंड लॉस अकाउंट आना। ठीक है, ये याद रख लो बस। ओके, आओ सबसे पहले हमें कौन सा ईयर का कर रहे हैं हम लोग, 2011 का। यहाँ पे आओ, 2011 के अंदर डेफिसिट कॉलम के अंदर अमाउंट है, हाँ है नहीं, तो क्या आना, टू लैंडलॉर्ड अकाउंट कितना आना, 2500 आना। टू लैंडलॉर्ड अकाउंट कितना आया, 2500 रुपीज आया नहीं। ओके, फिर उसके बाद में रिकवर्ड कॉलम के अंदर अमाउंट है तो नहीं आता, जर्नल एंट्री नहीं आती, बाय लैंडलॉर्ड अकाउंट बोल के जर्नल एंट्री नहीं आती। उसके बाद में नॉट रिकवर्ड कॉलम के अंदर अमाउंट है नहीं है तो बाय प्रॉफिट एंड लॉस अकाउंट बोल के नहीं आता। ठीक है, एक ही एंट्री आती है। ओके, अब क्या करना है इसको, सेम 2500 को सेम 2500 सेम टोटल करना, जो बैलेंस बचा देखो वही 2500 रुपीज, इसको क्या किस में ट्रांसफर करना, बाय बैलेंस कैरिड डाउन। हाँ ओके, यहाँ पे 11 हुआ, अब क्या 12 में क्या डालना बोलो उसको, यहाँ पे बाय बैलेंस कैरी डाउन हुआ, यहाँ पे क्या होता, टू बैलेंस ब्रॉड डाउन होता। सेम अमाउंट 2500 रुपीज यहाँ पे ट्रांसफर करना। ओके, कौन सा ईयर अभी, 2012। आओ यहाँ पे 2012 में आओ, डेफिसिट कॉलम के अंदर अमाउंट है, डेफिसिट कॉलम के अंदर अमाउंट है नहीं है तो टू लैंडलॉर्ड अकाउंट नहीं आता। रिकवर्ड कॉलम के अंदर अमाउंट है, हाँ है, तो बाय लैंडलॉर्ड अकाउंट 500 रुपीज आता। इसीलिए 12 के अंदर बाय लैंडलॉर्ड अकाउंट आया नहीं, बाय लैंडलॉर्ड अकाउंट क्यों बोलते है, वहां पे रिकवर्ड कॉलम के अंदर अमाउंट है, कितनी है, 500 है, आया नहीं। ओके, उसके बाद में नॉट रिकवर्ड कॉलम के अंदर अमाउंट है नहीं है तो बाय प्रॉफिट एंड लॉस अकाउंट नहीं आता। ठीक है, यहाँ पे बाय प्रॉफिट एंड लॉस अकाउंट नहीं आया, समझ में आया नहीं। ओके, 2500 ज्यादा है, वही टोटल कर ले यहाँ पे 2500, इसमें से 500 निकाले, बचा कितना, 2000 रुपीज। इसको क्या बोलते हैं, बाय बैलेंस कैरिड डाउन। क्या बोलते हैं इसको, बाय बैलेंस कैरिड डाउन। सेम उसको किस में ट्रांसफर करना, नेक्स्ट ईयर में 2013 में क्या है हमारा, स्ट्राइक है, 13 में क्या है हमारा, स्ट्राइक है, इसलिए यहाँ पे बाय बैलेंस कैरिड डाउन, यहाँ पे टू बैलेंस ब्रॉड डाउन। अमाउंट कौन से लेना, 2000 रुपीज, 2000 रुपीज आया ना अभी, 2000 रुपीज 13 में जाएंगे अभी, 13 में आया नहीं, 13 में हमें यहाँ पे क्या है, डेफिसिट कॉलम में अमाउंट नहीं है तो टू लैंडलॉर्ड अकाउंट नहीं आता। रिकवर्ड कॉलम में अमाउंट नहीं है, रिकवर्ड कॉलम में अमाउंट नहीं है तो बाय लैंडलॉर्ड अकाउंट नहीं आता। नॉट रिकवर्ड कॉलम के अंदर भी अमाउंट नहीं है तो बाय प्रॉफिट एंड लॉस अकाउंट नहीं आता। ठीक है, एक ही एंट्री आती है 13 के अंदर, एक ही एंट्री आती है। 2000 रुपीज ज्यादा है, वही 2000 रुपीज हमें यहाँ पे ट्रांसफर करें, सेम 2000 रुपीज यहाँ पे ट्रांसफर करें, सेम 2000 रुपीज यहाँ पे ट्रांसफर करें, इसको क्या बोलते हैं, बाय बैलेंस कैरिड डाउन। यहाँ पे 13 हुआ, 14 में क्या होता है, सेम कैरी डाउन यहाँ पे हुआ, ब्रॉड डाउन यहाँ पे होता, टू बैलेंस ब्रॉड डाउन। अमाउंट कितना, 2000 रुपीज यहाँ पे आया नहीं। ओके, अब किस में जाना हमें, 14 में जाना, 14 में आओ यहाँ पे, 14 में डेफिसिट कॉलम में अमाउंट है, हाँ है, कितना है, 2000 रुपीज। अब क्या करना, डेफिसिट कॉलम के अंदर अमाउंट है तो क्या आता अभी, टू लैंडलॉर्ड अकाउंट, क्या था, टू लैंडलॉर्ड अकाउंट 2000 रुपीज आया नहीं 14 के अंदर, टू लैंडलॉर्ड अकाउंट, सॉरी इसमें टू कहाँ पे वो, हाँ यहाँ टू लैंडलॉर्ड अकाउंट आया ना यहाँ पे, टू लैंडलॉर्ड अकाउंट कितना है वो, 2000 रुपीज। ओके, 14 में आओ, 14 में लैंडलॉर्ड टू लैंडलॉर्ड डेफिसिट कॉलम में अमाउंट है तो टू लैंडलॉर्ड अकाउंट 2000 रुपीज। रिकवर्ड कॉलम के अंदर अमाउंट है, रिकवर्ड कॉलम के अंदर अमाउंट नहीं है तो बाय लैंडलॉर्ड अकाउंट नहीं आता। नॉट रिकवर्ड कॉलम के अंदर अमाउंट है, हाँ है, कितना है, 2000 रुपीज। यहाँ पे क्या आता है अभी, बाय प्रॉफिट एंड लॉस अकाउंट आता, क्यों बताओ, अमाउंट है ना 14 के अंदर, बाय है ना, पे बाय क्या पे, हाँ 14 के अंदर ना, हाँ बाय प्रॉफिट एंड लॉस अकाउंट आया ना भी, बाय प्रॉफिट एंड लॉस अकाउंट कितना है वह, 2000 रुपीज आया ना पे, 2000 रुपीज। ओके, अब क्या करो, टोटल करो इसको, इसको टोटल करो, 2000 प्लस 2000 4000, सेम 4000 यहाँ पे रखो, सेम 4000 यहाँ पे रखो। उसके बाद में 4000 माइनस 2000 करो, कितना था, 2000, इसको क्या बोलते हैं, बाय बैलेंस कैरिड डाउन। यहाँ पे हुआ तो 2015 के अंदर है, टू बैलेंस ब्रॉड डाउन। अमाउंट कितना, 2000 रुपीज, यहाँ पे भी 2000 रुपीज। अब किस में जाना हमें, 2015 में जाना, आओ यहाँ पे 2015 के अंदर आओ, यहाँ पे डेफिसिट कॉलम के अंदर अमाउंट है,
डेफिसिट कॉलम के अंदर अमाउंट है नहीं है, तो क्या आता, टू लैंडलॉर्ड अकाउंट नहीं आता अभी, ठीक है। उसके बाद में रिकवर्ड कॉलम के अंदर अमाउंट है, हाँ है, तो क्या आता, बाय लैंडलॉर्ड अकाउंट आता अभी 15 के अंदर, बाय 2015 के अंदर बाय लैंडलॉर्ड अकाउंट आया ना भाई, क्यों आया, क्यों आया बाय लैंडलॉर्ड अकाउंट है, क्यों बोलते तो रिकवर्ड कॉलम के अंदर अमाउंट है, कितनी है रिकवर्ड कॉलम के अंदर अमाउंट है 1000 रुपीज़ है, तो 1000 रुपीज़ में आया नहीं पे 1000 रुपीज़, ओके 15 के अंदर आया ही है। उसके बाद में नॉट रिकॉर्ड कॉलम के अंदर अमाउंट है, नॉट रिकॉर्ड कॉलम के अंदर अमाउंट नहीं है, तो बाय प्रॉफिट एंड लॉस अकाउंट नहीं आता, क्यों तो अमाउंट नहीं दिया, हुआ दो ही एंट्री हुए। अब ज़्यादा कौन सा है, यहाँ पे ज़्यादा है 2000 रुपीज़, सेम 2000 रुपीज़ यहाँ रखो, 2000 माइनस ये 1000 करो, कितना आता 1000 रुपीज़, इसको क्या बोलते तुम लोग, बाय बैलेंस कैरिड डाउन। 15 का होने के बाद में 16, यहाँ क्या होता टू बैलेंस ब्रॉड डाउन, सेम 1000 रुपीज़ यहाँ पे ट्रांसफर करो, ये हुआ तुम्हारा कौन सा, शॉर्ट वर्किंग्स अकाउंट, क्या हुआ, शॉर्ट वर्किंग्स अकाउंट हुआ, समझ में आया, ओके। take down the screenshot of a short workings account. Okay, next we have to prepare landlord account. What account, landlord account, but a name is not given, ಅವರು ಹೆಸರು ಕೊಟ್ಟಿಲ್ಲ, ಲ್ಯಾಂಡ್ಲಾರ್ಡ್ ಹೆಸರು ಕೊಟ್ಟಿಲ್ಲ ಅವರು, ಅದಕ್ಕೆ ಏನಪ್ಪ ಬರೇ ಲ್ಯಾಂಡ್ಲಾರ್ಡ್ ಅಕೌಂಟ್, ಇಲ್ಲೇ ಡೆಬಿಟ್ ಬರಿಬೇಕು, ಇಲ್ಲೇ ಕ್ರೆಡಿಟ್ ಬರಿಬೇಕು, ಓಕೆ, ಡೆಬಿಟ್ ಇಲ್ಲೇ ಕ್ರೆಡಿಟ್, ಇಯರ್ ಪರ್ಟಿಕ್ಯುಲರ್ಸ್ ರುಪೀಸ್, ಇಯರ್ ಪರ್ಟಿಕ್ಯುಲರ್ಸ್ ರುಪೀಸ್, ಯಾವಾಗಲೂ ಲ್ಯಾಂಡ್ಲಾರ್ಡ್ ಅಕೌಂಟ್ ಒಳಗೆ ಮಾಲಕ್ ಅಕೌಂಟ್, ಮಾಲಕ್ ಅವ್ರದ್ದು ಅಕೌಂಟ್ ಇದ್ದು, ಯಾವಾಗಲೂ ಈ ಒಳಗೆ ಇಲ್ಲಿ ಏನು ಬರಿಬೇಕು 2000 ಇಯರ್ ಬರಿಬೇಕು, 2011 ಅವರು ಕೊಟ್ಟಾರಿ, ಫಸ್ಟ್ ನೀವು ಕಂಪಲ್ಸರಿ ಕೊಡಬೇಕಿಲ್ಲ, ಫಸ್ಟ್ ಐಟಮ್ ಕಂಪಲ್ಸರಿ ಕೊಡಬೇಕು, ಏನು ಕೊಡ್ಬೇಕ್ರಿ ಫಸ್ಟ್ ಕಂಪಲ್ಸರಿ ಇಲ್ಲೇ ರಾಯಲ್ಟಿ ಕಂಪಲ್ಸರಿ ಕೊಡಬೇಕಿಲ್ಲ, ಬಾಯ್ ರಾಯಲ್ಟಿ ಅಕೌಂಟ್ ನೀವು ಕಂಪಲ್ಸರಿ ಕೊಡಬೇಕು, ಬಾಯ್ ರಾಯಲ್ಟಿ ಅಕೌಂಟ್ ನೀವು ಕಂಪಲ್ಸರಿ ಕೊಡಬೇಕ್ರಿ, ಬಾಯ್ ರಾಯಲ್ಟಿ ಅಕೌಂಟ್ 2011 ಅಲ್ಲೇ ಬಾಯ್ ರಾಯಲ್ಟಿ ಅಕೌಂಟ್ ಬರ್ರಿ, 2011 ಅಲ್ಲೇ ರಾಯಲ್ಟಿ ಎಷ್ಟೈತೆ ರೀ ಇದು, ಹಾಂ 2011 ಅಲ್ಲೇ ರಾಯಲ್ಟಿ, 2011 ಅಲ್ಲೇ ರಾಯಲ್ಟಿ ಎಷ್ಟು ಬಂತು ರೀ ಇಲ್ಲೇ 7500, 2011 ಅಲ್ಲೇ ರಾಯಲ್ಟಿ ಎಷ್ಟೈತ್ರಿ ಇಲ್ಲೇ 7500 ಐತ್ರಿ, ಅದಕ್ಕೆ ಏನ್ರಿಪ್ಪ ಬಾಯ್ ಲ್ಯಾಂಡ್ಲಾರ್ಡ್ ಅಕೌಂಟ್ ಒಳಗೆ ಬಾಯ್ ರಾಯಲ್ಟಿ ಅಕೌಂಟ್ 7500, ಆ ಇಯರ್ ಒಳಗೆ ಇದು ಐತ್ರಿ ಶಾರ್ಟ್ ವರ್ಕಿಂಗ್ಸ್ ಐತ್ರಿ, 2011 ಒಳಗೆ ಡೆಫಿಸಿಟ್ ಅಂದರೆ ಶಾರ್ಟ್ ವರ್ಕಿಂಗ್ಸ್ ಐತ್ರಿ, ಹಾಂ ಐತ್ರಿ ಶಾರ್ಟ್ ವರ್ಕಿಂಗ್ಸ್ ಐತ್ರಿ, ಲ್ಯಾಂಡ್ಲಾರ್ಡ್ ಅಕೌಂಟ್ ಒಳಗೆ ಇಯರ್ ನೋಡ್ಬೇಕು, ಫಸ್ಟ್ ಎಂಟ್ರಿ ಕಂಪಲ್ಸರಿ ಕೊಡ್ಬೇಕು, ಬಾಯ್ ರಾಯಲ್ಟಿ ಅಕೌಂಟ್ ಕಂಪಲ್ಸರಿ ಕೊಡ್ಬೇಕು ನೀವು, ಬಾಯ್ ರಾಯಲ್ಟಿ ಅಕೌಂಟ್ ಕಂಪಲ್ಸರಿ ಕೊಡ್ಬೇಕು, ಡೆಫಿಸಿಟ್ ಇತ್ತಂದ್ರೆ ಡೆಫಿಸಿಟ್ ಇತ್ತಂದ್ರೆ ಬಾಯ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ಕೊಡ್ಬೇಕು, ಡೆಫಿಸಿಟ್ ಅಂದ್ರೆ ಏನ್ರಿಪ್ಪ ಬಾಯ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ಕೊಡ್ಬೇಕು, ರಿಕವರ್ಡ್ ಅಂದ್ರೆ ಟೂ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ಕೊಡ್ಬೇಕು, ತಿಳಿದ್ರಿ, ಲ್ಯಾಂಡ್ಲಾರ್ಡ್ ಅಕೌಂಟ್ ಒಳಗೆ ಫಸ್ಟ್ ಕಂಪಲ್ಸರಿ ಕೊಡ್ಬೇಕು ನೀವು ಬಾಯ್ ರಾಯಲ್ಟಿ ಅಕೌಂಟ್ ಅಂತ ಕಂಪಲ್ಸರಿ ಕೊಡ್ಬೇಕು, ಡೆಫಿಸಿಟ್ ಅಂದರೆ ಬಾಯ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಕೊಡಬೇಕು, ರಿಕವರ್ಡ್ ಅಂದರೆ ಟೂ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ಕೊಡ್ಬೇಕು ಅಷ್ಟ, ಬರ್ರಿಲ್ಲ ಈಗ 2011 ಅಲ್ಲೇ ಬಾಯ್ ರಾಯಲ್ಟಿ ಅಕೌಂಟ್ 7500, ಈಗ ಬಾಯ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ಕೊಡ್ಬೇಕು, ಯಾಕ್ರಿ ಡೆಫಿಸಿಟ್ ಐತ್ರಿ, ಬಾಯ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 2500 ಬರ್ರಿ, ಬಾಯ್ 2011 ಅಲ್ಲೇ ಬಾಯ್ ರಾಯಲ್ಟಿ ಅಕೌಂಟ್ 7500, ಈಗ ಬಾಯ್ ಶಾರ್ಟ್ ವರ್ಕಿಂಗ್ಸ್ ಯಾಕ್ರಿ ಡೆಫಿಸಿಟ್ ಐತ್ರಿ, ಬಾಯ್ ಶಾರ್ಟ್ ವರ್ಕಿಂಗ್ಸ್, ಬಾಯ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್, ಬಾಯ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಎಷ್ಟಿದು 2500 ಅಲ್ಲ, ಅದು 2500, ಟೋಟಲ್ ಸೇರಿಸಿ ಎಷ್ಟು ರೂಪಾಯಿ ಇದು 10,000 ಸೇಮ್ 10,000 ಇಲ್ಲೇ 10,000 ಇಲ್ಲೇ ಸೇಮ್ ಅಮೌಂಟ್ 10,000 ರುಪೀಸ್, ಇಲ್ಲಿ ಏನ್ರಿಪ್ಪ ಯಾವ ಇಯರ್ ಇದು 2011, ಇಲ್ಲಿ ಏನು ಕೊಡಬೇಕಿಲ್ಲೇ ಟು ಬ್ಯಾಂಕ್ ಅಕೌಂಟ್, ಓಕೆ ಆಗಿತ್ತು ನೋಡ್ರಿಪ್ಪ ಇದು, ಈಗ ಇದು ಆಗಿತ್ತಲ್ರಿ ಇಷ್ಟು ಮಾಡ್ಬೇಕು, ನೆಕ್ಸ್ಟ್ 2012 ಇಲ್ಲೇ ಒಂದು ಅಕೌಂಟ್ ಕಂಪಲ್ಸರಿ ಕೊಡ್ಬೇಕು ನೀವು, ಯಾವ ಅಕೌಂಟ್ ಇದು ಬಾಯ್ ರಾಯಲ್ಟಿ ಅಕೌಂಟ್ ಕಂಪಲ್ಸರಿ ಕೊಡ್ಬೇಕು ನೀವು, ಬಾಯ್ ರಾಯಲ್ಟಿ ಅಕೌಂಟ್ ಯಾವ್ದು ಹೇಳಿದ್ದು 2012, ಬರೀ 2012 ಅಲ್ಲೇ ರಾಯಲ್ಟಿ ಎಷ್ಟು ಐತ್ರಿ ಇಲ್ಲೇ 10,500 ಐತ್ರಿ, 10,500 ಬರ್ರಿ 10,500 ಕರೆಕ್ಟಾ ರಾಯಲ್ಟಿ ಅಕೌಂಟ್, ಆಮೇಲೆ
2012 ಅಲ್ಲಿ ಬೈ ರಾಯಲ್ಟಿ ಅಕೌಂಟ್ 10,500. ಡೆಫಿಸಿಟ್ ಕಾಲಮ್ ಅಲ್ಲಿ ಅಮೌಂಟ್ ಬಂದಿಲ್ಲ. ಅಂದ್ರೆ ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ಬರಂಗಿಲ್ಲ. ರೀಕವರ್ಡ್ ಕಾಲಮ್ ಅಲ್ಲಿ ಅಮೌಂಟ್ ಐತ್ರಿ. ಎಷ್ಟೈತ್ರಿ ರೀಕವರ್ಡ್ ಕಾಲಮ್ ಅಲ್ಲಿ? 500. ಅಂದ್ರೆ ಟೂ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಏನ್ರಿ? ಟೂ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 500. ಟೂ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 500. ಟೂ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಎಷ್ಟಿದ್ದು? 500 ಅಲ್ಲ, ಅದು 500 ಅಂತ ಹಾಕ್ಬೇಕು ನೀವು. 500. ಇದು ಯಾರಿದು? 2012 ಅಲ್ಲ, ಅದು 2012. ಓಕೆ, 500. ಆಮೇಲೆ ಅಷ್ಟಲ್ಲ, ಅದು ಮುಗೀತು. ಇಲ್ಲಿ ಏನು ಬರೀರಿಪ್ಪ? ಇಲ್ಲೇ 10,500 ಅಂತ ಬರೀರಿ. 10,500. ಇಲ್ಲೇ ಸೇಮ್ 10,500. 10,500 ಮೈನಸ್ 500 ಎಷ್ಟಿದ್ದು? 10,000. ಇದು 10,000ಗೆ ಏನು ಕೊಡ್ಬೇಕು ನೀವು? ಟು ಬ್ಯಾಂಕ್ ಅಂತ ಕೊಡ್ಬೇಕು. ಏನ್ರಿ? ಟು ಬ್ಯಾಂಕ್ ಅಕೌಂಟ್. ಓಕೆ, ಮುಗೀತಲ್ರಿ ಇದು? 12 ಮುಗೀತು ನೋಡ್ರಿಪ್ಪ. ಈಗ 13 2013 ಒಂದು ಅಕೌಂಟ್ ನೀವು ಕಂಪಲ್ಸರಿ ಕೊಡಬೇಕಿಲ್ಲ. ಯಾವ ಅಕೌಂಟ್ ಇದು? ಬೈ ರಾಯಲ್ಟಿ ಅಕೌಂಟ್ ನೀವು ಕಂಪಲ್ಸರಿ ಕೊಡಬೇಕು. ಬೈ ರಾಯಲ್ಟಿ ಅಕೌಂಟ್. 13 ರಾಯಲ್ಟಿ ಅಕೌಂಟ್ ನೋಡ್ರಿಪ್ಪ. 13 2013 ಸ್ಟ್ರೈಕ್ ಐತ್ರಿ. ಅದಕ್ಕೇನ್ರಿ ಸ್ಟ್ರೈಕ್ ಅಂತ ಬರೀರಿಪ್ಪ ಇಲ್ಲ. 2013 ಸ್ಟ್ರೈಕ್ 13 ರಾಯಲ್ಟಿ ಅಕೌಂಟ್ ಎಷ್ಟ್ರಿಪ್ಪ? 2013 ಸ್ಟ್ರೈಕ್ ರಾಯಲ್ಟಿ ಅಕೌಂಟ್ ಎಷ್ಟಿತ್ರಿಪ್ಪ? ರಾಯಲ್ಟಿ ಅಮೌಂಟ್ 6,000 rupees. 6,000 ಅಂತ ಕೊಡ್ರಿ ಇಲ್ಲ. 6,000. ಆಮೇಲೆ 13 ನೋಡ್ರಿಪ್ಪ. 2013 ಇದು ಡೆಫಿಸಿಟ್ ಅಮೌಂಟ್ ಇಲ್ಲ. ಅಂದ್ರೆ ಏನ್ರಿಪ್ಪ? ಬೈ ಶಾರ್ಟ್ ವರ್ಕಿಂಗ್ಸ್ ಅಂತ ಬರಂಗಿಲ್ಲ. ಏನ್ರಿ? ಬೈ ಶಾರ್ಟ್ ವರ್ಕಿಂಗ್ಸ್ ಅಂತ ಬರಂಗಿಲ್ಲ. ಆಮೇಲೆ ರೀಕವರ್ಡ್ ಅಮೌಂಟ್ ಇಲ್ಲ. ಅಂದ್ರೆ ಟೂ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ಬರಂಗಿಲ್ಲ. ಬೈ ಶಾರ್ಟ್ ವರ್ಕಿಂಗ್ಸ್ ಅಂತ ಬರಂಗಿಲ್ಲ. ಆಮೇಲೆ ಟೂ ಶಾರ್ಟ್ ವರ್ಕಿಂಗ್ಸ್ ಅಂತ ಬರಂಗಿಲ್ಲ. ಓಕೆ, ಈಗ ಏನ್ರಿಪ್ಪ ಇಲ್ಲೇ 6,000 rupees ಹೆಂಗೈತೆ ನೋಡ್ರಿಪ್ಪ. ಸೇಮ್ 6,000 rupees ಹಾಕ್ಬೇಕು ನೀವು ಇಲ್ಲೇ. ಸೇಮ್ ಇಲ್ಲೇ 6,000 rupees ಹಾಕ್ಬೇಕು. 6,000 ಅಲ್ಲ, ಇಲ್ಲಿ ಮತ್ತೆ ಸೇಮ್ 6,000 rupees. ಇಲ್ಲಿ ಏನ್ರಿಪ್ಪ? ಇಲ್ಲಿ ಟೂ ಬ್ಯಾಂಕ್ ಅಕೌಂಟ್. ಏನ್ರಿ? ಟೂ ಬ್ಯಾಂಕ್ ಅಕೌಂಟ್. ಇಯರ್ ಯಾವ್ದ್ರಿಪ್ಪ? ಇದು 2013 ಬ್ರಾಕೆಟಲ್ಲೇ ಸ್ಟ್ರೈಕ್. ಓಕೆ, ಡನ್. ಈಗ ಏನ್ರಿಪ್ಪ? 2014 ಏನು ಕಂಪಲ್ಸರಿ ಕೊಡ್ಬೇಕು ನೀವು ಇಲ್ಲೇ? ರಾಯಲ್ಟಿ ಅಕೌಂಟ್ ಕಂಪಲ್ಸರಿ ಕೊಡ್ಬೇಕು ನೀವು ಇಲ್ಲೇ. ಬೈ ರಾಯಲ್ಟಿ ಅಕೌಂಟ್. 2014 ರಾಯಲ್ಟಿ ಅಕೌಂಟ್ ನೋಡ್ರಿಪ್ಪ. 2014 ರಾಯಲ್ಟಿ ಅಕೌಂಟ್ ಎಷ್ಟಿತ್ರಿಪ್ಪ? ಇದು ರಾಯಲ್ಟಿ ಅಮೌಂಟ್ 8,000 rupees ಐತ್ರಿ. ಅದಕ್ಕೆ 8,000 rupees ಅಂತ ಬರೀರಿಲ್ಲ. 8,000 rupees. ಈಗ ಬೈ ಶಾರ್ಟ್ ವರ್ಕಿಂಗ್ಸ್ ಐತ್ರಿ. ಏನು ಟೂ ಶಾರ್ಟ್ ವರ್ಕಿಂಗ್ಸ್ ಐತ್ರಿ ನೋಡ್ಬೇಕಲ್ಲೇ. 2014 ಡೆಫಿಸಿಟ್ ಅಮೌಂಟ್ ಐತ್ರಿ. ಎಷ್ಟೈತ್ರಿ ಡೆಫಿಸಿಟ್ ಅಮೌಂಟ್? 2,000 rupees. ಅಂದ್ರೆ ಏನ್ರಿಪ್ಪ? ಬೈ ಶಾರ್ಟ್ ವರ್ಕಿಂಗ್ಸ್ ಬರೀಲ್ಲ. ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಎಷ್ಟಿದ್ದು? ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಇದು 2,000 rupees. 2,000 rupees ಅಂತ ಬರೀರಿಲ್ಲ. 2,000 rupees ಕರೆಕ್ಟಾ? ಆಮೇಲೆ 2014 ಡೆಫಿಸಿಟ್ ಅಮೌಂಟ್ ಬೈ ರಾಯಲ್ಟಿ 8,000 rupees. ಬೈ ಶಾರ್ಟ್ ವರ್ಕಿಂಗ್ಸ್ 2,000 rupees. ರೀಕವರ್ಡ್ ಕಾಲಮಲ್ಲಿ ಅಮೌಂಟ್ ಇಲ್ಲ. ಅಂದರೆ ಟೂ ಶಾರ್ಟ್ ವರ್ಕಿಂಗ್ಸ್ ಬರಂಗಿಲ್ಲ. ಓಕೆ, ಎಷ್ಟಿಪ್ಪ ಇದು? 8,000 ಪ್ಲಸ್ 2,000 ಎಷ್ಟಿದ್ದು? 10,000. ಸೇಮ್ 10,000 ಇಲ್ಲೇ ಬರ್ರಿ. ಈಗ 10,000 ಏನ್ರಿಪ್ಪ? ಇಲ್ಲೇ ಸೇಮ್ 10,000 ಇಲ್ಲೇ ಬರೀಬೇಕು. ಇದು ಏನ್ರಿದು? ಟೂ ಬ್ಯಾಂಕ್. ಇದು ಏನ್ರಿದು? ಟೂ ಬ್ಯಾಂಕ್ ಅಕೌಂಟ್. ಯಾವ ಇಯರ್ ಇಪ್ಪ ಇದು? 2014 ಕರೆಕ್ಟಾ? ಈಗ 15 ಅಂತ ಬರೀಬೇಕು.
2015 ಅಲ್ಲಿ ಏನ್ರಿಪ್ಪ ಬಾಯ್ ರಾಯಲ್ಟಿ ಅಕೌಂಟ್ 2015 ಅಲ್ಲೇ ರಾಯಲ್ಟಿ ಅಕೌಂಟ್ ನೋಡ್ರಿಪ್ಪ 2015 ಅಲ್ಲೇ ರಾಯಲ್ಟಿ ಅಕೌಂಟ್ ಎಷ್ಟೈತ್ರಿ 2015 ಅಲ್ಲೇ ರಾಯಲ್ಟಿ ಅಕೌಂಟ್ ಎಷ್ಟೈತ್ರಿ ಇದು 11,000 ಐತ್ರಿ 2015 ಅಲ್ಲೇ ರಾಯಲ್ಟಿ ಅಕೌಂಟ್ 2000 ಏನ್ರಿದು 2000 ಎಲ್ಲೈತ್ರಿಪ್ಪ ಸಾರಿ ರೀ 2015 ಅಲ್ಲೇ ರಾಯಲ್ಟಿ ಅಕೌಂಟ್ ಎಷ್ಟು ರೀ 11,000 2015 ಅಲ್ಲಿ ರಾಯಲ್ಟಿ ಅಕೌಂಟ್ 11,000 ಈಗ ಬಾಯ್ ಶಾರ್ಟ್ ವರ್ಕಿಂಗ್ಸ್ ಐತ್ರಿಪ್ಪ ಏನು 2 ಶಾರ್ಟ್ ವರ್ಕಿಂಗ್ಸ್ ಐತ್ರಿ ನೋಡ್ಬೇಕಿದು ಇಲ್ಲೇ 15 ಒಳಗೆ ಬಾಯ್ ರಾಯಲ್ಟಿ ಅಕೌಂಟ್ 11,000 ಬಾಯ್ ಶಾರ್ಟ್ ವರ್ಕಿಂಗ್ಸ್ ಬರಂಗಿಲ್ಲ 2 ಶಾರ್ಟ್ ವರ್ಕಿಂಗ್ಸ್ ತಗೋಬೇಕು 1,000 rupees 2 ಶಾರ್ಟ್ ವರ್ಕಿಂಗ್ಸ್ ತಗೋಬೇಕು 1,000 rupees 2 ಶಾರ್ಟ್ ವರ್ಕಿಂಗ್ಸ್ 1,000 rupees ತಗೋಬೇಕು 2 ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ತಗೋಬೇಕು ಎಷ್ಟಿದ್ದು 1,000 ಅಲ್ಲ ಅದು 1,000 ತಗೋಬೇಕಲ್ಲ ಅದು 1,000 ತಗೋಬೇಕು ಓಕೆ ಯಾವ ಇಯರ್ ಇಪ್ಪ ಇದು 15 ಓಕೆ ಈಗ ಟೋಟಲ್ ಮಾಡ್ರಿಪ್ಪ ಇದು 11,000 ಟೋಟಲ್ 11,000 ಸೇಮ್ 11,000 ಇಲ್ಲೇ 11,000 ಈಗ 11,000 ಮೈನಸ್ 1,000 ಮಾಡ್ರಿ 10,000 ಇದು 10,000 ಏನು ಟ್ರಿಪ್ ಇದು ಟು ಬ್ಯಾಂಕ್ ಅಕೌಂಟ್ ಓಕೆ ಇದು ಬರಂಗಿಲ್ಲ ಎರಡು ಕಾಲಮ್ ಬರಂಗಿಲ್ಲ ಇದು ಅದು ನೋಡ್ರಿಪ್ಪ ಇದು ಏನ್ರಿದು ನಿಮ್ದು ಲ್ಯಾಂಡ್ ಲಾರ್ಡ್ ಅಕೌಂಟ್ ಸಿಂಪಲ್ ಐತ್ರಿ ओके सो यहाँ पे देखो अब कौन सा अकाउंट रेडी करना तुम लोग अभी रॉयल्टी अकाउंट रेडी करें आप लोग उसके बाद में शॉर्ट वर्किंग्स अकाउंट रेडी करें अब कौन सा अकाउंट रेडी करना आप लोग लैंडलॉर्ड अकाउंट रेडी करना लैंडलॉर्ड अकाउंट के अंदर क्या कहें डेबिट है यहाँ पे क्रेडिट डालना ईयर पर्टिकुलर रुपीज सबसे पहले यहाँ पे देखो लैंडलॉर्ड अकाउंट के अंदर यहाँ पे लैंडलॉर्ड अकाउंट के अंदर सबसे पहले क्या देखना ईयर देखना ईयर में कंपलसरी ईयर में फर्स्ट बाय रॉयल्टी अकाउंट 7,500 बाय रॉयल्टी अकाउंट 7,500 12 के अंदर बाय रॉयल्टी अकाउंट 10,500 13 के अंदर बाय रॉयल्टी अकाउंट 6,000 रुपीज 14 के अंदर बाय रॉयल्टी अकाउंट 8,000 15 के अंदर बाय रॉयल्टी अकाउंट 11,000 ठीक है याद रख लो अब 2011 के अंदर बाय रॉयल्टी अकाउंट 7,500 इसके बाद में डेफिसिट कॉलम के अंदर देखना डेफिसिट कॉलम के अंदर अमाउंट है हाँ है तो बाय शॉर्ट वर्किंग्स 2,500 उसके बाद में रिकवर्ड कॉलम के अंदर अमाउंट देखना नहीं है तो 2 शॉर्ट वर्किंग्स अकाउंट याद रख लो तीन ही एंट्री यहाँ पे देखो फर्स्ट ईयर देखना बाय रॉयल्टी अकाउंट कंपलसरी देना कितना 7,500 बाय रॉयल्टी अकाउंट कंपलसरी देना डेफिसिट कॉलम के अंदर अमाउंट आई तो बाय शॉर्ट वर्किंग्स अकाउंट रिकवर्ड कॉलम के अंदर अमाउंट आई तो 2 शॉर्ट वर्किंग्स रिकवर्ड कॉलम के अंदर अमाउंट आई तो 2 शॉर्ट वर्किंग्स याद रख लो 11 के अंदर बाय रॉयल्टी अकाउंट है बाय शॉर्ट वर्किंग्स अकाउंट है लेकिन 2 शॉर्ट वर्किंग्स अकाउंट नहीं है क्यों तो रिकवर्ड कॉलम के अंदर अमाउंट नहीं है याद रख लो अब 11 डाले हमें बाय रॉयल्टी अकाउंट 7,500 रुपीज डाले हमें बाय शॉर्ट वर्किंग्स डाला नहीं भी बाय शॉर्ट वर्किंग्स डाला नहीं कितना 2,500 रुपीज है ना यहाँ पे 2011 के अंदर बाय रॉयल्टी अकाउंट कितना है 7,500 रुपीज करेक्ट है 7,500 रुपीज है बाय शॉर्ट वर्किंग्स अकाउंट हमारा क्यों आया हमारा बाय शॉर्ट वर्किंग्स अकाउंट क्योंकि डेफिसिट कॉलम के अंदर अमाउंट है इसलिए बाय शॉर्ट वर्किंग्स अकाउंट 2,500 रुपीज दोनों को ऐड करो 10,000 यहाँ पे भी 10,000 यहाँ पे कितना आया 10,000 इसको क्या बोलते हैं 2 बैंक अकाउंट क्या बोलते हैं इसको 2 बैंक अकाउंट अब 12 के अंदर बाय रॉयल्टी अकाउंट तुम लोग कंपल्सरी डालना बाय रॉयल्टी अकाउंट 12 के अंदर बाय रॉयल्टी अकाउंट कितना है तुम्हारा 10,500 है ना यहाँ पे बाय रॉयल्टी अकाउंट है 10,500 अब बाय शॉर्ट वर्किंग्स है कि 2 शॉर्ट वर्किंग्स है कहाँ पे देखना यहाँ पे देखना 12 के अंदर बाय शॉर्ट वर्किंग्स नहीं आता अभी हमारा क्यों बोले तो डेफिसिट कॉलम के अंदर अमाउंट नहीं है बाय शॉर्ट वर्किंग्स अकाउंट नहीं आता 2 शॉर्ट वर्किंग्स अकाउंट आता हाँ आता क्यों बोले तो रिकवर्ड कॉलम के अंदर अमाउंट है 2 शॉर्ट वर्किंग्स अकाउंट 500
टू शॉर्ट वर्किंग्स अकाउंट 500 आया ना पे 500, 10,500 ज़्यादा है, सेम अमाउंट यहाँ पे लिख लो, सेम अमाउंट यहाँ पे लिख लो, 10,500 माइनस 500 कितना आया 10,000 रुपीज़, इसको क्या बोलते हैं टू बैंक अकाउंट, ठीक है। नेक्स्ट 2013 में क्या है स्ट्राइक है, तो बाय रॉयल्टी अकाउंट तुम्हें कंपलसरी देना, बाय रॉयल्टी अकाउंट 13 के अंदर कितना है रॉयल्टी अकाउंट, 13 के अंदर रॉयल्टी अकाउंट कितना है 6,000 रुपीज़, तो क्या करना है इसको यहाँ पे लैंडलॉर्ड को 6,000 रुपीज़ तुम्हें कंपलसरी देना है इसको। अब बाय शॉर्ट वर्किंग्स है कि टू शॉर्ट वर्किंग्स है, कहाँ पे देखना ऊपर जाना 13 के अंदर बाय शॉर्ट वर्किंग्स देने नहीं आता, क्यों बोलते हो अमाउंट डेफिसिट कॉलम के अंदर अमाउंट नहीं है, बाय शॉर्ट वर्किंग्स अकाउंट अमाउंट नहीं है, रिकवर्ड कॉलम के अंदर अमाउंट है नहीं है, तो टू शॉर्ट वर्किंग्स भी नहीं आता, बाय शॉर्ट वर्किंग्स भी नहीं आता यहाँ पे, बाय शॉर्ट वर्किंग्स भी नहीं आता और टू शॉर्ट वर्किंग्स भी नहीं आता, समझ में आया। तो 13 के अंदर बाय शॉर्ट वर्किंग्स भी नहीं आता और टू शॉर्ट वर्किंग्स भी नहीं आता, 6,000 ज़्यादा है, सेम यहाँ पे रख लो 6,000 और 6,000, इसको क्या बोलते हैं टू बैंक अकाउंट बोलते हैं, हुआ। अब 14 के अंदर बाय रॉयल्टी अकाउंट कंपलसरी डालना तुम लोग, बाय रॉयल्टी अकाउंट कंपलसरी डालना, 14 के अंदर रॉयल्टी अकाउंट कितना है, हाँ 14 के अंदर रॉयल्टी अकाउंट कितना है 8,000 रुपीज़, 14 के अंदर बाय रॉयल्टी अकाउंट 8,000 रुपीज़ आया ना यहाँ पे। अब बाय शॉर्ट वर्किंग्स है कि टू शॉर्ट वर्किंग्स है, कहाँ पे देखना चार्ट में देखना, हाँ बाय रॉयल्टी 8,000, बाय शॉर्ट वर्किंग्स आता भी है, क्यों आता बाय शॉर्ट वर्किंग्स अकाउंट आता भी, क्यों बोलो डेफिसिट कॉलम के अंदर अमाउंट है 2,000 रुपीज़, इसलिए बाय शॉर्ट वर्किंग्स अकाउंट 2,000 रुपीज़, रिकवर्ड कॉलम के अंदर अमाउंट है नहीं है, तो टू शॉर्ट वर्किंग्स अकाउंट नहीं आता, सिर्फ बाय शॉर्ट वर्किंग्स अकाउंट 2,000 रुपीज़, बाय शॉर्ट वर्किंग्स अकाउंट 2,000 रुपीज़, 8,000 प्लस 2,000 10,000, 10,000 सेम 10,000 यहाँ पे टू बैंक अकाउंट। नेक्स्ट 15 में बाय रॉयल्टी अकाउंट कंपलसरी, 15 में बाय रॉयल्टी अकाउंट कंपलसरी, यहाँ पे आओ 15 में बाय रॉयल्टी अकाउंट कंपलसरी 11,000 रुपीज़ है ना यहाँ पे 11,000 रुपीज़ कंपलसरी, ओके। अब बाय शॉर्ट वर्किंग्स है कि टू शॉर्ट वर्किंग्स है वो कहाँ पे देखना चार्ट में देखना, 15 में बाय रॉयल्टी अकाउंट 11,000, बाय शॉर्ट वर्किंग्स नहीं आता अभी, क्यों बोले तो यहाँ पे अमाउंट नहीं है, लेकिन टू शॉर्ट वर्किंग्स आता, क्यों बोले तो रिकवर्ड कॉलम के अंदर अमाउंट है, टू शॉर्ट वर्किंग्स 1,000 आता नहीं, टू शॉर्ट वर्किंग्स 1,000 आया नहीं भी, ओके। 11,000 11,000 माइनस 1,000 करो, कितना आंसर आता है आपका 10,000, इसको क्या बोलते हैं टू बैंक अकाउंट, ओके। ये है तुम्हारा लैंडलॉर्ड अकाउंट, प्लीज टेक द स्क्रीनशॉट ऑफ दिस लैंडलॉर्ड अकाउंट, ओके। At this stage I will conclude this problem, okay, at this stage I will conclude this problem, because please take the screenshot, because I have completed each and every point clearly with deeply, okay. I have tried my level best to explain you each and every point briefly with both languages. Hope you understood very well this problem. Please try again and do practice these types of problems. Thank you all of you. Please take the screenshot. This is the question, okay. This is the question, this is the royalty payable chart, this is the royalty account in the books of Dharwad Colliery Limited, this is the short workings account, and this is the landlord account, okay. We'll meet in the next video. Till then, thank you all of you.